हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसौवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन मघसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्बचरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ओष्ठापिधानानकुलीदन्तैः परिवृता पविः सर्वस्यैवाच ईशाना चारुमामिह वादयेत् कान्ताय कल्याणगुणैकधाम्ने नमद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि इत्याद्येते कार्यमालोच्य काले चक्रुर्वक्राश्चक्रिभक्तप्रतीपं योग्या मङ्क्तुं तेन्यथा स्युः कथं वा दुःखो ग्राम्भस्यन्धतामिस्रसिन्धौ स्वस्ति अस्तु। ಇವತ್ತು ಪ್ರವಚನ ಮಾಲಿಕೆ 12ನೇ ಸರ್ಗದ್ದು ಮುಂದೆ ಬರೀತಾ ಇದೆ. ನಾಳೆಯ ಪ್ರವಚನ ಮಾಲಿಕೆಯಲ್ಲಿ ಒಂದು ಸಣ್ಣ ಸಮಯದ ವ್ಯತ್ಯಾಸ ಆಗಿದೆ. ನಾಳೆ ದಿವಸ ಪ್ರವಚನ 5ರಿಂದ 6 ಗಂಟೆಯವರೆಗೆ ಇದೆ. 6:30ಯಿಂದ ರಾಮದೇವರ ಗುಡಿಯಲ್ಲಿ ಸಂಗೀತ ಕಾರ್ಯಕ್ರಮ ಇದ್ದುದರಿಂದ ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರದ್ದು ನಾವೆಲ್ಲರೂ ಅಲ್ಲಿ ಭಾಗವಹಿಸಬೇಕಾದ್ದರಿಂದ ನಮ್ಮ ಕಿಟ್ಟಣ್ಣವರು ಎಲ್ರಿಗೂ ಮುಂಚಿತವಾಗಿ ತಿಳಿಸ್ಲಿಕ್ಕೆ ಹೇಳಿದ್ರು. ನಾವು 2 ದಿವಸ ಮೊದಲೇ ತಿಳಿಸ್ಬೇಕಾಗಿತ್ತು. ನಾಳೆ ಇದ್ದುದರಿಂದ ಇವತ್ತು ತಿಳಿಸ್ತಾ ಇದ್ದೇನೆ. ನಾಳೆ ಪ್ರವಚನದ ಸಮಯ 5ರಿಂದ 6, 5 ಗಂಟೆಯಿಂದ 6 ಗಂಟೆ, 6:30ಯಿಂದ ಸಂಗೀತ ಕಾರ್ಯಕ್ರಮದ. ಹಾಗಾಗಿ ಎಲ್ಲ ಪ್ರವಚನಕ್ಕೆ ಬರುವ ಸದ್ಭಕ್ತರು 5 ಗಂಟೆಗೆ ಇಲ್ಲಿ ಇರಬೇಕು, ಉಪಸ್ಥಿತರಿರಬೇಕು ಅಂತ ವಿನಂತಿ. ಸ್ವಸ್ತಿ ಅಸ್ತು. ಇತ್ಯಾದ್ಯೇತೆ ಕಾರ್ಯಮಾಲೋಚ್ಯ ಕಾಲೇ ಚಕ್ರುರ್ವಕ್ತಾಶ್ಚಕ್ರಿಭಕ್ತ ಪ್ರತೀಪಂ ಯೋಗ್ಯಾ ಮಂಕ್ತುಂ ತೇನ್ಯಥಾ ಸ್ಯುಃ ಕಥಂ ವಾ ದುಃಖೋಂಗ್ರಾಂಭಸ್ಯಂದತಾ ಮಿಶ್ರಸಿಂಧೌ. ಎಲ್ಲ ಜನ ಸೇರಿ ಸಭೆಯನ್ನು ಸೇರಿಸಿ ಪುಂಡರೀಕಪುರಿ ಮತ್ತು ಪದ್ಮತೀರ್ಥರೆಂಬ ಮಾಯಾವಾದಿ ವಿದ್ವಾಂಸರನ್ನ ಮುಂದೆ ಮಾಡಿಕೊಂಡು ಹೇಗಾದರೂ ಮಾಡಿ ಈ ಮಧ್ವರನ್ನ, ಆನಂದ ತೀರ್ಥರನ್ನ, ಪೂರ್ಣಪ್ರಜ್ಞರನ್ನ ತಡೆಯಬೇಕು. ತಡೆದಾಗಲೇನೆ ನಮ್ಮ ಸಿದ್ಧಾಂತಕ್ಕೆ ಕ್ಷೇಮ, ಇಲ್ಲದೇ ಇದ್ರೆ ಕ್ಷೇಮವಿಲ್ಲ ಅಂತ ಅರ್ಥವನ್ನ ಮಾಡಿಕೊಂಡ ಅವರು ಬೇರೆ ಬೇರೆ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಮುಂದೆ ಒಬ್ಬನನ್ನ ಪುಂಡರೀಕ ಪುರಿಯನ್ನ
ಉತ್ಸಾಹ ತುಂಬಿಸಿ ತಯಾರಿ ಮಾಡ್ತಾರಂತೆ ಅವರನ್ನು. ನೀವು ಮಧ್ವರ ಜೊತೆಗೆ ವಾದ ಮಾಡಲಿಕ್ಕೆ ನಿಲ್ಬೇಕು, ನೀವು ನಿಲ್ಬೇಕು. ನಿಮ್ಮ ಹಿಂದೆ ನಾವು ನಿಂತುಕೊಂಡು ವಾದವನ್ನ ಮಾಡಿಸಿ ಗೆಲ್ಲಿಸಿ ಅವರನ್ನ ಹತಾಶರನ್ನಾಗಿಸಿ ಸೋಲಿಸಿ ದೇಶಭ್ರಷ್ಟರನ್ನಾಗಿ ಮಾಡಿಸ್ಬಿಡ್ತೇವೆ. ಎಷ್ಟು ರೀತಿಯಿಂದ ಇವರ ಆಲೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಪ್ರಾಯ ನಮ್ಮೆಲ್ರಿಗೂ ಈ ತರಹದ ಬುದ್ಧಿ ಇರ್ತದೆ. ಇನ್ನೊಬ್ಬರನ್ನ ಸೋಲಿಸಬೇಕು, ನಾವು ಗೆಲ್ಲಬೇಕು ಅನ್ನುವುದು ನಮ್ಗೆಲ್ರಿಗೂ ಇದ್ದದ್ದೇ ಅದು. ಆದರೆ ಅದು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾ ಇದ್ದಾರಂತೆ. ಯಾಕೆ ವಾಯುದೇವರನ್ನ ಅರ್ಥಾತ್ ಆನಂದ ತೀರ್ಥರನ್ನ ದ್ವೇಷ ಮಾಡ್ತಾ ಇದ್ದದ್ದು ಅಂತ ಕೇಳಿದ್ರೆ ಅದಕ್ಕೆ ಪಂಡಿತಾಚಾರ್ಯ ಒಂದೇ ಉತ್ತರ ಹೇಳ್ತಾರೆ. ದುಃಖ ಉಗ್ರ ಅಂಬಸಿ ಅಂಧತಾಮಿಸ್ರ ಸಿಂಧವು ಮಂತುಂ. ಆ ದುಃಖದಿಂದ ತುಂಬಿದ ಅಂಧಂತಮಸ್ಯೆಂಬ ಸಾಗರದಲ್ಲಿ ಮುಳುಗಬೇಕಾಗಿದ್ದರೆ ಅವರ ಸಾಧನೆ ಏನು? ವಾಯುದೇವರ ದ್ವೇಷ. ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಯಾಕೆ ದುರ್ಯೋಧನಾದಿಗಳಿಗೆ ಭೀಮನನ್ನ ಕಂಡ್ರೆ ಅಷ್ಟು ದ್ವೇಷ? ದುರ್ಯೋಧನ, ದುಶ್ಯಾಸನ ಕೃಷ್ಣನನ್ನ ಕಂಡ್ರೆ, ಭೀಮನನ್ನ ಕಂಡ್ರೆ ಯಾಕೆ ಅವರಿಗೆ ಅಷ್ಟು ದ್ವೇಷ? ನಮಗನಿಸ್ತದಂತೆ ಅವರು ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲವಂತೆ. ಆಚಾರ್ಯ ಅಂತಾರೆ ಅವರು ತಮ್ಮ ಸಾಧನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾವಂದುಕೊಂಡೆವು ಅವರು ದ್ವೇಷವನ್ನ ಮಾಡ್ತಾರೆ ಕೆಟ್ಟವರು ಅಂತ ಹೇಳಿ. ಅಲ್ಲ ಅಲ್ಲ, ಅವರು ತಮ್ಮ ಸಾಧನೆಯನ್ನ ಮಾಡಿಕೊಳ್ತಾರಂತೆ. ಯಾಕೆ? ಉದಾಹರಣೆಗೆ ಸಾತ್ವಿಕರಿಗೆ ನಾವಾಗಿದ್ರೆ ಅಂತ ಇಟ್ಕೋಬೇಕು. ಆಗಿದ್ರೆ ನಾವು ಸಾಧನೆಯನ್ನ ಮಾಡಿಕೊಳ್ತೀವಲ್ಲ, ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ, ಪ್ರವಚನ, ಇದೆಲ್ಲ ನಮ್ಮ ಸಾಧನೆ ಅಂತ ಕರೆಸಿಕೊಳ್ಳುವುದಾಗಿದ್ದರೆ ದುರ್ಯೋಧನಾದಿಗಳ ಸಾಧನೆ ಯಾವುದು ಅಂತ ಕೇಳಿದ್ರೆ ಹರಿಯಲ್ಲಿ ವಾಯುವಿನಲ್ಲಿ ದ್ವೇಷ. ದ್ವೇಷಂ ಹೃತೆ ನಹಿ ಹರೌ ತಮಸಿ ಪ್ರವೇಶ. ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಅವರಿಗೆ ಅಂಧಂತಮಸ್ಸಿನಲ್ಲಿ ಪ್ರವೇಶ ಮಾಡುವುದಕ್ಕೊಂದು ಎಂಟ್ರೆನ್ಸ್ ಪಾಸ್ ಅಂತ ಇರ್ತದಂತಲ್ಲ, ಅದೇನೋ ಒಳಗೆ ಹೋಗೋರ ಕೈಯಲ್ಲಿ ಪಾಸ್ ಇದೆಯೋ ಇಲ್ವೋ ನೋಡ್ಬಿಡ್ತಾರಂತ. ಒಮ್ಮೆ ಹಿಂಗೆ ಆಗಿತ್ತಂತ, ಎಂಟ್ರೆನ್ಸ್ ಪಾಸ್ ಇದ್ದಿದ್ದೇ ಇಲ್ಲಂತ, ಫ್ರೀ ಇಟ್ಟಿದ್ನಂತ ಪಾಪ ಒಬ್ಬವ. ಫ್ರೀ ಅಂತಕೊಳ್ಳೆ ಎಲ್ಲಾರು ಹುಯ್ ಅಂತ ಹೋಗ್ಬಿಟ್ರಿ. ನಾಟಕ ಸಿನಿಮಾ ಒಟ್ಟರು ಒಳಗೆ ಹೋಗ್ಬಿಟ್ರು. ಬಾಗಿಲು ಹಾಕಿಬಿಟ್ಟ. ಒಳಗೆ ಹೋದ್ಮೇಲೆ ಬಾಗಿಲು ಹಾಕಿಬಿಟ್ಟ. ಆ ನಾಟಕ ಇಷ್ಟು ಖರಾಬಿತ್ತು ಅಂದ್ರೆ ನೋಡೋ ಅಂತ ಸ್ಟೇಜ್ನಲ್ಲೇ ಇದ್ದಿದ್ದಿಲ್ಲ. ಸಾಕಾಗಿ ಹೊರಗೆ ಓಡೋಣ ಅಂತಂದ್ರೆ ಅವ ಅಂದ, ಪಾಸ್ ಕೊಡ್ರಿ ಅಂದವ. ಪಾಸ್ ಅಂದ್ರೆ ಪಾಸ್ ಎಲ್ಲೋ ಮಾರಾಯ, ಎಂಟ್ರೆನ್ಸ್ ಪಾಸ್ ಇಲ್ಲ, ಎಕ್ಸಿಟ್ ಪಾಸ್ ಅದ ಕೊಡ್ರಿ ಅಂದವ. ತಗೊಂಡೇ ಇಲ್ಲ ಅಂದ. ರೊಕ್ಕ ಕೊಟ್ಟರೆ ಹೊರಗೆ ಬಿಡ್ತಿಲ್ಲ, ಬಿಡುದಿಲ್ಲ ಅಂದವ. ಅವ ಶಾಣೆ ಇದ್ದಾನೆ. ಅವ ಒಳಗೆ ಬರ್ಲಿಕ್ಕೆ ರೊಕ್ಕ ಇಟ್ಟಿದ್ದಿಲ್ಲ, ಹೊರಗೆ ಹೋಗ್ಲಿಕ್ಕೆ ರೊಕ್ಕ ಇಟ್ಟಿದ್ದಂತವ. ಅದಕ್ಕೆ ದುಃಖೋಗ್ರಾಮಸ್ಯಂದ ತಾಮಿಸ್ರ ಸಿಂಧವು. ಅಂಧಂತಮಸ್ಯೆಂಬುವಂತಹ ಈ ಕತ್ತಲೆಯ ಕೋಣೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಈ ವಾಯುದೇವರ ದ್ವೇಷವೇ ಅವರಿಗೆ ಪರಮಾಧಾರ, ದೊಡ್ಡ ಆಧಾರ. ದ್ವೇಷಂ ಹರೇ ನಹಿ ದ್ವೇಷಂ ಹೃತೆ ನಹಿ ಹರೌ ತಮಸಿ ಪ್ರವೇಶ. ಪ್ರಾಣೇಚ ಮುಖ್ಯ ಪ್ರಾಣದೇವರಲ್ಲಾಗಲಿ ಪರಮಾತ್ಮನಲ್ಲಾಗಲಿ ದ್ವೇಷವನ್ನ ಮಾಡದೆ ಹೋದರೆ ಇವರು ಸರ್ವಾತ್ಮನ ಒಳಗೆ ಪ್ರವೇಶ ಮಾಡೋದಿಲ್ಲ. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಇದ್ದ ಮಾಯಾವಾದದ ವಿದ್ವಾಂಸರು ವಾಯುದೇವರನ್ನ ಅರ್ಥಾತ್ ಮಧ್ವಾಚಾರ್ಯನ ದ್ವೇಷ ಮಾಡ್ತಾ ಇದ್ರೆ ಅದು ಏನು ಅಂದ್ರೆ ಅವರು ಅಲ್ಲಿ ಮುಳುಗೋ ತಯಾರಿ ಮಾಡ್ಕೊಳ್ತಿದ್ರೆ ವಿನಃ ಬೇರೆ ಏನ್ ಮಾಡ್ತಿರ್ಲಿಲ್ಲ. ಆಚಾರ್ಯದನ್ನು ಹೇಳಿದ್ರು, ಯೋಗ್ಯ ಮಂತುಂ ತೇನ್ಯಥಾಸ್ಯು ಕಥಂಬ. ಇವರು ದ್ವೇಷ ಮಾಡದೆ ಹೋದರೆ ಹೇಗೆ ಯೋಗ್ಯರಾಗಿ ಯಾರು ಮುಳುಗಲಿಕ್ಕೆ? ಅಂಧಂತಮಸ್ಸಿನಲ್ಲಿ. ಅದಕ್ಕೆ ಚಕ್ರುಹು ವಕ್ರಾಹ ಚಕ್ರಿಭಕ್ತ ಪ್ರತೀಪಂ. ಚಕ್ರಿಭಕ್ತರಾದ ಆಚಾರ್ಯರ ಮೇಲೆ ಪ್ರತೀಪವನ್ನ ದ್ವೇಷವನ್ನ ಮಾಡಿದರು. ಇತ್ಯಾದ್ಯೇತೆ ಕಾರ್ಯಮಾಲೋಚ ಕಾಲೇ. ಈ ಎಲ್ಲ ಹಿಂದೆ ಹೇಳಿದ್ದನ್ನೆಲ್ಲ ಆಲೋಚನೆ ಮಾಡಿ ದ್ವೇಷವನ್ನ ಮಾಡಿದರು. ಮುಂದೆ 26ನೇ ಪದ್ಯ. ನಿನ್ನೆ ಆ ಶ್ಲೋಕ ಓದಿ ನಿಲ್ಲಿಸಿದ್ದೆ, ಅರ್ಥ ಇವತ್ತು ಹೇಳಿದೆ. ಇವತ್ತು ಮುಂದಿನ ಶ್ಲೋಕದಿಂದ ಪ್ರಾರಂಭ. ಏನು? ಮೃತ್ಯಾಕಾರಂ ವಾಸುದೇವದ್ವಿಷಂ ತೇ ಪ್ರಾಜ್ಞಂ ಮನ್ಯಂ ಪುಂಡರೀಕಾಭಿಧಾನಂ ವಾದವ್ಯಾಜಾಕ್ಷೇಪ ಕಾಮಾಃ ಕುಮಂತ್ರ ಚಕ್ರುರ್ಯತ್ತಂ ರೂಪ್ಯಪೀಠಾಲಯೇಮಿ. ಇವರು ಭಾರಿ ಪ್ರಯತ್ನವನ್ನ ಮಾಡಿದರಂತೆ.
ಚಕ್ರುಹು ಎತ್ತಂ ಇವರು ವಾದಕ್ಕಾಗಿ ತಯಾರಿ ಮಾಡಿಬಿಟ್ರಂತೆ. ಪುಂಡರೀಕಪುರಿಗೆ ಪಾಪ ಉತ್ಸಾಹ ತುಂಬಿ ನೀನ್ ತಯಾರಾಗು ಅಂತ ಹೇಳಿ ಕೆಲವರಿಗೆ ಉತ್ಸಾಹ ಕೊಟ್ಟು ಬಿಟ್ರೆ ತುಂಬ ಕೆಲಸ ಮಾಡಿಬಿಡ್ತಾರಂತ. ಅವ್ರಿಗೆ ಬರೀ ಉತ್ಸಾಹ ಹಾಕೋರು ಇರ್ಬೇಕಷ್ಟೇ ರೀ. ಅವ್ರಿಗೆ ಹವಾ ಹಾಕೋರು ಅಂತ ಕರೀತಿರ್ತಾರೆ ಅದನ್ನು. ನಮ್ಮಲ್ಲಿ ಉತ್ತರ ಕನ್ನಡ ಭಾಷಾದಾಗ ಹೇಳಿದ್ರೆ ಪಂಪ್ ಹೊಡೆದ್ರೆ ಸಾಕು ಅವರಿಗೆ ಎದ್ದು ಬಿಡ್ತಾರೆ, ಅಂತಿರ್ತಾರೆ ಅವರು. ಪಾಪ ಹೊಡೆದ್ಬಿಟ್ರು. ಹೆಂಗಿದ್ರು ರೂಪ್ಯಪೀಠಾಲಯೇ ಅಮೀ, ಈ ಉಡುಪಿಯಲ್ಲಿ ಸೇರಿರುವಂಥ ಅವರೆಲ್ಲ ಕುಮಂತ್ರಾಥ ದುರ್ಬುದ್ಧಿಯಿಂದ ವಾದವ್ಯಾಜ ಕ್ಷೇಪಕಾಮಾಹ, ವಾದ ಮಾಡುವ ಹೆಸರಿನಲ್ಲಿ ಅವರಿಗೆ ಅಪಮಾನ ಮಾಡಬೇಕು. ವಾದ ಮಾಡುವುದು ಬೇರೆ, ಅಪಮಾನ ಮಾಡುವುದು ಬೇರೆ. ನೆಪ ವಾದವ್ಯಾಜ ಕ್ಷೇಪಕಾಮಾಹ, ನಿಮ್ ಜೊತೆ ನಾವು ವಾದಕ್ಕೆ ಬರ್ತೀವಿ ಅಂತ ಇಷ್ಟು ಹೇಳಿ ವಾದಕ್ಕೆ ಹೋದಂತೆ ಮಾಡಿ ಅವರಿಗೆ ಬೈದು ಅಂದು ಬಂದ್ಬಿಡೋದು. ಈ ವಿಚಾರವನ್ನ ಮಾಡಿದ್ರಂತ. ಮಾಡಿದಾಗ ಯಾರನ್ನ ಮುಂದೆ ಸೇರಿಸಿದ್ರು ಅಂದ್ರೆ ವೃತ್ತಿ ಆಕಾರಂ, ಸನ್ಯಾಸಿಯ ವೇಷದಲ್ಲಿ ಇದ್ದ ವೃತ್ಯಾಕಾರಂ, ವೃತ್ತಿ ಆಕಾರಂ ವೃತ್ಯಾಕಾರಂ, ವೃತ್ತಿ ಆಕಾರದಲ್ಲಿ ಸನ್ಯಾಸಾಕಾರದಲ್ಲಿ ಇರುವಂತಹ ವ್ಯಕ್ತಿ ವಾಸುದೇವ ದ್ವಿಷಂ, ಭಗವದ್ವೇಷಿ ಅಲ್ರಿ. ಅವ್ರು ಯಾಕೆ ಭಗವದ್ವೇಷಿಗಳು ಅಂದ್ರೆ ಮತ್ತೆ ನಾನೇ ದೇವರು ಅಂತ ಹೇಳಿದ್ರೆ ದ್ವೇಷ ಇಲ್ಲದೆ ಇನ್ನೇನಿರಬೇಕು? ನಾನೇ ದೇವರು ಅಂತ ಹೇಳೋದು ಇನ್ನ ದ್ವೇಷದ ಇನ್ನೊಂದು ರೂಪ, ಅದು ಬೇರೆ ಏನಿಲ್ಲ. ವೃತ್ಯಾಕಾರಂ ವಾಸುದೇವ ದ್ವಿಷಂತೆ ಪ್ರಾಜ್ಞಂ ಮನ್ಯಂ, ತನ್ನನ್ನು ತಾನು ಪಂಡಿತ ಅಂತ ತಿಳಿದು ಬಿಟ್ಟಿದ್ನಂತೆ. ಆತ್ಮಾನಂ ಪ್ರಾಜ್ಞಂ ಮನ್ಯತೆ ಇತಿ ಪ್ರಾಜ್ಞಂ ಮನ್ಯಂ. ಪಂಡಿತಂ ಮನ್ಯಂ ಅಂದ್ರೆ ನನ್ನನ್ನು ನಾನು ಪಂಡಿತ ಅಂತ ತಿಳ್ಕೊಳ್ಳೋದು. ಕೆಲವರು ಹಿಂಗೆ ತಾವೇ ತಿಳ್ಕೊಂಡ್ಬಿಟ್ಟಿರ್ತಾರೆ, ಇನ್ನೊಬ್ರು ಹೇಳೋದು ಬೇಕಾಗೇ ಇಲ್ಲ. ಕೆಲವರಿಗೆ ಏನು ನಮ್ಮ ಹೆಸರು ಕರೆಯುವಾಗ ಒಣ ಕರೆದ್ರಲ್ಲ, ಮತ್ತೆ ಪಂಡಿತ ಅಂತ ಕರೀಲೇ ಇಲ್ಲ ನೀವು. ಅಲ್ಲ ಆಚಾರ ನಿಮಗೆ ಒಣ ಅಲ್ಲಲ್ಲ, ನೀವು ಹಂಗೆಲ್ಲ ಕರಿಬಾರ್ದು, ಪಂಡಿತ ಅಂತ ಸೇರಿಸೇ ಕರಿಬಾರ್ದು. ಅಲ್ಲ ಯಾವ ಶಾಸ್ತ್ರ ಏನು ಎಲ್ಲ ಅಲ್ಲ ಆಚಾರ ಎಲ್ಲಾದ್ರೆ ಎಲ್ಲ ಏನಂತ ಅರ್ಥದಕ್ಕೆ ಕರೀರಿ ಅಂತ ಹೇಳಿ ಹೇಳಿಸಿಕೊಂಡು ಕರೀತಿರ್ತಾರೆ ಪಾಪ. ಹಾಗೆ ಇವರು ವೃತ್ಯಾಕಾರಂ ವಾಸುದೇವ ದ್ವಿಷಂತೆ ಪ್ರಾಜ್ಞಂ ಮನ್ಯಂ ಪುಂಡರೀಕಾಭಿಧಾನಂ, ಪುಂಡರೀಕಪುರಿ ಎನ್ನುವ ಹೆಸರಿರುವಂಥ ಅವನನ್ನ ವಾದವ್ಯಾಜ ಕ್ಷೇಪಕಾಮಾಹ, ವಾದದ ನೆಪದಲ್ಲಿ ಅವರನ್ನು ಸೋಲಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿ ಇವರನ್ನು ತಯಾರಿ ಮಾಡಿ ಕೂಡಿಸಿದಂತೆ. ಪಾಪ ಆತು ತಯಾರಾದ್ರಪ್ಪ. ಅವರು ಈ ತಯಾರಾಗ್ರಿ ಅಂತ ಹೇಳೋರ್ಕಿಂತ ಆಗೋರು ಇರ್ತಾರಲ್ಲ, ಅವ್ರು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಈಗ ಇವರು ಉತ್ಸಾಹದಾಗ ತಯಾರಾಗಂದ್ಬಿಟ್ಟಾರ, ಮುಂದೆ ಏನ್ರ ಆದ್ರೆ ನಮ್ಮ ಪರಿಸ್ಥಿತಿ ಏನು? ಕೆಲವರು ಕರ್ಕೊಂಡು ಹೊಂಟ್ಬಿಡ್ತಾರೆ, ಬರ್ರಿ ಬದ್ರಿ ಹತ್ರ ನೀವರ ಎಲ್ಲಿ ಮಾಡ್ರಿ ಬರ್ರಿ ಅಂತ ಹೇಳಿ ಬದ್ರಿ ಹತ್ರ ಕರ್ಕೊಂಡು ಹೊಂಟ್ಬಿಡ್ತಾರೆ. ಆ ಬದ್ರಿಗೆ ಹೋದ್ಮೇಲೆ ನಡಗ್ಲಿಕ್ಕೆ ಶುರು ಮಾಡ್ತಾರ ಚಳಿ ಒಳಗೆ. ಆಗ ನೆನಪಾಗ್ತದೆ, ಬರಬಾರ್ದಾಗಿತ್ತು ಸುಳ್ಳ, ನಾನು ಯಾರ್ದೋ ಮಾತು ಕೇಳ್ಕೊಂಡು ಬಂದೆ. ಅವ ಯಾರು ಹೇಳ್ತಾ ನೋಡ್ರಿ, ಅವ್ರು ಹುಡುಕ್ಲಿಕ್ಕೆ ಹೋಗ್ರಿ, ಅವನ ಮುಸ ಹಾಕೊಂಡ್ ಮಕ್ಕೊಂಡ್ಬಿಡ್ತಾನೆ ಒಳಗೆ. ಒಳಗೆ ಮುಸ ಬ್ಯಾಡು ಬಾರದ ಯಾಕರ ಬಂದಿದ್ರು ಅವ್ ಹೋಗ್ಬಿಟ್ಟಿರ್ತಾರೆ ಪುಣ್ಯಾತ್ಮ. ಹಾಗೆ ಇಲ್ಲೇನಾಯಿತು ಅಂದ್ರೆ ವಾದವ್ಯಾಜ ಕ್ಷೇಪಕಾಮ ಕುಮಂತ್ರಾಹ, ಇವು ಹೋಗಿ ಉತ್ಸಾಹದಿಂದ ಮುಂದೋಗಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಚಾರ್ಯರನ್ನ ಆಹ್ವಾನ ಮಾಡಿದ್ದಂತೆ. ಆಚಾರ್ಯರನ್ನ ಆಹ್ವಾನ ಮಾಡಿದ, ಬರ್ರಿ ವಾದಕ್ಕೆ ಬರ್ರಿ ಅಂತ ಆಹ್ವಾನ ಮಾಡಿದ್ದಂತೆ. ಯದ್ವತ್ ಸಿಂಹಂ ಗ್ರಾಮ ಸಿಂಹೋ ಶುಚಿಚ್ಯ ಹಂಸಂ ಕಾಕೋ ಯದ್ವದೈವೈಕ ದೃಷ್ಟಿ ಯದ್ವನ್ಮಾಯಿ ಭೂರಿ ಮಾಯಸ್ತರಕ್ಷಂ ತದ್ವದ್ವಿದ್ವದ್ವರ್ಹ್ಯಮಾತ್ಮಸ್ತಮೂಢ. ಇವನು ಕರೆದದ್ದು ಹೇಗಿತ್ತು ನೋಡ್ರಿ. ಆಹ್ವಾನ ಕೊಡ್ಲಿಕ್ಕೆ ಹೋದ್ರಂತೆ, ಹೇಳಿ ಕಳಿಸಿದ್ರು, ಬರ್ರಿ ಮಧ್ವಾಚಾರ್ಯ ನಿಮ್ ಜೊತೆಗೆ ವಾದ ಮಾಡಬೇಕಾಗಿದೆ ಅಂತ ಹೇಳಿ ಕಳಿಸಿದ್ರೆ ಪಂಡಿತಾಚಾರ್ಯರು ಒಂದ್ ಸರ್ತಿ ಆ ಪುಂಡರೀಕಪುರಿ ಮೇಲೆ ಕ್ಯಾಮ್ರಾ, ಇನ್ನೊಂದ್ಸಲ ಮಧ್ವಾಚಾರ್ಯ ಮುಂದೆ ಕ್ಯಾಮ್ರಾ ಹಿಡಿದ್ರು. ಇಬ್ರು ಹ್ಯಾಗೆ ಕಾಣಿಸ್ತಿದ್ರು, ಇವ್ರು ಹೇಗೆ ಅವ್ರು ಹೇಗೆ ಅಂತ ಕೇಳಿದ್ರೆ ಯದ್ವತ್ ಸಿಂಹಂ ಗ್ರಾಮ ಸಿಂಹೋ ಶುಚಿಚ್ಯ. ಸಂಸ್ಕೃತದೊಳಗೆ ಎರಡು ಸಿಂಹ ಬರಿ, ಒಂದು ಊರಾಗಿನ ಸಿಂಹ, ಒಂದು ಕಾಡಿನಾಗಿನ ಸಿಂಹ ಅಂತದ. ಊರಿನ ಸಿಂಹ ಅಂತಂದ್ರೆ ನಾಯಿ, ನಾಯಿಗೆ ಊರಿನ ಸಿಂಹ ಅಂತ ಕರಿತಿರ್ತಾರೆ, ಗ್ರಾಮ ಸಿಂಹ ಅಂತ ಕರೆಯೋದು. ಬಹಳ ಚಂದ ಬರಿ. ಬೈದಿರ್ಬೇಕು, ಬೈದದ್ ಗೊತ್ತಾಗಿರ್ಬಾರ್ದು ಸಂಸ್ಕೃತದಾಗ. ದೇವಾನಾಂ ಪ್ರಿಯ ಅಂತ ಒಂದು ಶಬ್ದದ್ರಿ ಸಂಸ್ಕೃತವಾಗಿ. ಏನ್ ಹೇಳ್ರಿ? ದೇವಾನಾಂ ಪ್ರಿಯ ಅಂತ ಶಬ್ದದ. ನೋಡಿದ್ರೆ ದೇವತೆಗಳಿಗೆ ಪ್ರಿಯ ಅಂತ ಅರ್ಥ ಬರ್ತದೆ. ಅಸಲ ಅರ್ಥ ಗೊತ್ತೇನು? ಮೂರ್ಖ ಅಂತ ಅರ್ಥ, ಶತಮೂರ್ಖ ಅಂತ ಅರ್ಥ. ದೇವಾನಾಂ ಪ್ರಿಯ ಅಂದ್ರೆ ಹುಸಿ ದಡ್ಡ ಅಂತ ಅರ್ಥ. ಮೇಲ್ ನೋಡ್ಲಿಕ್ಕೆ ದೇವತೆಗಳಿಗೆ ಪ್ರಿಯ ಅಂತ. ಇನ್ನೊಂದು ಶಬ್ದದ್ರಿ ಹಿಂಗ ಮೂರ್ಖ ಅನ್ಲಿಕ್ಕೆ, ಪಂಡಿತ ಪುತ್ರ
ಪಂಡಿತ ಪುತ್ರ ಅಂದ್ರೆ ಅಪ್ಪ ಶಾಣ್ಯ, ಮಗ ಹೆಬ್ಬಟ್ಟು, ಮಗ ಅಂಗೂಠ ಛಾಪ್, ಆಧಾರ್ ಕಾರ್ಡ್, ಕೆಲಸ. ಹಿಂಗ ಇಷ್ಟು ವಿಚಿತ್ರ ವಿಚಿತ್ರ ಶಬ್ದ ಸಂಸ್ಕೃತದೊಳಗೆ ಬೈದದ್ದು ಗೊತ್ತಾಗಂಗಿಲ್ರಿ. ಅವ ವನಸಿಂಹ, ಮಧ್ವಾಚಾರ್ಯರು ವನಸಿಂಹ. ಈ ಪುಂಡರೀಕ ಪುರಿ ಕರ್ಲಿಕ್ಕೆ ಬಂದಿದ್ನಲ್ಲ ಗ್ರಾಮ ಸಿಂಹ. ಏನ್ರಿ, ಎರಡೂ ಸಿಂಹನೇ, ಎರಡೂ ಸಿಂಹನೇ. ನೀ ಫೋಟೋದಾಗಿನ ಸಿಂಹ, ನಾ ಖರೆ ಸಿಂಹ, ಇಷ್ಟು ವ್ಯತ್ಯಾಸ. ನೀನು ಸಿಂಹ, ನಾನು ಸಿಂಹ. ನೀ ಜೂ ಒಳಗಿನ ಸಿಂಹ, ನಾ ಹೊರಗಿನ ಸಿಂಹ, ಅಷ್ಟೇ ಸಿಂಹ. ಏನ್ ಚಂದ ಚಂದವ್ರಿ ಶಬ್ದ ಎಲ್ಲರ. ಇವ ಕರ್ಲಿಕ್ಕೆ ಹೋದ್ರೆ ಹೆಂಗಿತ್ತು ಅಂದ್ರೆ, ನಾಯಿ ಹೋಗಿ ಸಿಂಹನ್ ಕರೆದಂತ ಇತ್ತು. ದೃಷ್ಟಾಂತ ಅಷ್ಟೇ. ಪಾಪ ಅವ್ರಿಗೇನು ಬೈತಿಲ್ಲ ನಾವ್ ಯಾರಿಗೂ. ಹಂಗ ಬೇಕಾಷ್ಟು ದೃಷ್ಟಾಂತ ಕೊಟ್ಟಾರ, ಅವರು ಕೊಟ್ಟರೆ ನಾವು ಕೊಟ್ಟೆ, ಮುಗಿದೋತು. ಹಂಸಂ ಕಾಕೋ ಯದ್ವ ದೈವೈಕ ದೃಷ್ಟಿ. ಕಾಗಿ ಹೋಗಿ ಹಂಸಕ್ಕೆ ಬಾ, ಎಕ್ ಬಾರ್ ಆಜಾವ್ ದೇಖೆಂಗೆ ಏನಂತ. ಹೋಗಿ ಕಾಗಿ ಕಾಗಿ, ಅಣ್ಣ ನಿನ್ ಬಣ್ಣ ನೋಡ್ಕೊಂಡು ಏನಣ್ಣ, ಕನ್ನಡಿಯಾಗಾರ ನೋಡ್ಕೋ, ಅಲ್ಲ ಕನ್ನಡಿ ಇದ್ದಿದ್ರೆ ಬೇಕಾದ್ರೆ ಕೊಡ್ತೀನಿ, ಮೊದ್ಲು ನಿನ್ ಬಣ್ಣ ನೋಡ್ಕೋ, ಆಮೇಲೆ ಹಂಸದ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಹೋಗು. ಅದು ಪೂರ್ಣ ಕರಿ, ಇದು ಪೂರ್ಣ ಬಿಳಿ. ಇದು ಕಾಡು, ಅದು ನಾಡು. ಯದ್ವನ್ ಮಾಗಿ ಭೂರಿ ಮಾಯಸ್ತರಕ್ಷಂ. ನರಿ ಹೋಗಿ ಹುಲಿನ ಕರೆದಂತೆ. ತದ್ವಚ ವಿದ್ವದ್ವರ್ಯಂ ಆಹ್ವಾಸ್ಥ ಮೂಢ. ಅದರಂತೆ ವಿದ್ವದ್ವರ್ಯರಾದ ಮಧ್ವಾಚಾರ್ಯನ ಕರೆದಿದ್ದಾನೆ ಮೂಢ ಅಂತ ಹೇಳಿ ಪಂಡಿತಾಚಾರ್ಯರು ಬೈತಾ ಇದ್ದಾರೆ. ಅದೊಂದೊಂದು ಶಬ್ದವರಿ. ನಾಯಿ ಕರೆದದ್ದು, ಮತ್ತೊಂದು ಮುಗಿದದ್ದೆಲ್ಲ ಒಂದೊಂದು ವಿಶೇಷಣ ಕೊಟ್ಟಿದ್ದಾರೆ. ಅಶುಚಿ ಇಚ್ಛಾ, ಹೊಲಸನ್ನೇ ತಿನ್ನಬೇಕು ಅಂತ ಅಪೇಕ್ಷೆ ಅಂತೆ. ಪಾಪ ನಾಯಿಗೆ ಹೊಲಸು ತಿನ್ನಬೇಕು ಅಂದ್ರೆ ಭಾರಿ ಪ್ರೀತಿ ಅಂತೆ. ಅದೇನಾಗಿರ್ತದೆ ಅಂತಂದ್ರೆ, ಅಪವಿತ್ರವಾದ ವಸ್ತುಗಳನ್ನು ಭಕ್ಷಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಯದ್ವತ್ ಸಿಂಹಂ ಗ್ರಾಮ ಸಿಂಹ ಅಶುಚಿ ಇಚ್ಛಾ, ಅಪವಿತ್ರವಾದ ಪದಾರ್ಥವನ್ನು ತಿನ್ನಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದೆ. ಹೇಗೋ ಇವರು ಕೂಡ ಅಪವಿತ್ರವಾದ. ಎಲ್ರಿ ಇವ್ರು ಯಾಕೆ ಅಪವಿತ್ರರೇ ಅಂತ ಕೇಳಿದ್ರೆ, ವೇದಕ್ಕೆ ವಿರುದ್ಧವಾಗಿ ಬ್ರಹ್ಮ ನಾನು ಅಂತ ಹೇಳ್ತಾ ಇದ್ರೆ ದೇವರನ್ನ ಜೀವನನ್ನಾಗಿ ಮಾಡಿ ಮೈಲ್ಗಿ ಮಾಡ್ಲಿಕ್ಕೆ ಹೊಂಟಿಲ್ಲ, ಅಪವಿತ್ರ ಮಾಡ್ಲಿಕ್ಕೆ ಹೊರಟಿಲ್ಲ. ಹೇಗೆ ನಾಯಿ ಅಪವಿತ್ರವಾದ ವಸ್ತುವಿನಲ್ಲಿ ಅಪೇಕ್ಷೆ ಇಡ್ತದೋ, ಹಾಗೆ ಇವರು ಅಪವಿತ್ರವಾದ ವಸ್ತುಗಳ ಬಗ್ಗೆ ಮತ್ತೆ ಮನಸ್ಸಿಟ್ಟಂತೆ ಅಲ್ವಾ. ಏಕದೃಷ್ಟಿ ಹಿ ಕಾಕಃ, ಕಾಗಿ ಒಂದೇ ದೃಷ್ಟಿ ಹೇಳಿ ಹಿಂದೆ ಹೇಳುವಾಗ, ಒಕ್ಕಣ್ಣ ಕಾಗಿ ಅಂತ ತಿಳ್ಕೊಂಡು ಹೇಳಿ. ಇವ್ರದು ಒಂದೇ ಕಣ್ಣು, ಜೀವಬ್ರಹ್ಮರ ಐಕ್ಯ, ಇದು ಒಂದೇ ಕಣ್ಣು, ಬೇರೆ ಕಣ್ಣು ಇಲ್ಲೇ ಇಲ್ಲ. ಇನ್ನೂ ಮಾಯಿ ತರಕ್ಷುಂ, ನರಿ ಮೋಸಗಾರ್ರಿ. ಅದು ನರಿ ಹೆಂಗಿರ್ತದೆ, ಮೋಸಗಾರ. ಅದರಂತೆ ಇರುವಂತಹದ್ದು ಅಂತಹದ್ದು. ವಿದ್ವದ್ವರ್ಯಂ ಆಕ್ವಾಸ್ತ ಮೂಢ, ಕರೆದಿದ್ರು, ಹೋಗಿ ಆಮಂತ್ರಣ ಕೊಟ್ರು. 28ನೇ ಶ್ಲೋಕ ನೋಡ್ರಿ. ಆಮಂತ್ರಣ ಕೊಟ್ರೆ ಇವರು ಹೂ ಅಂದ್ರು ಇಲ್ಲಂದ್ರು. ಯಾಕಂದ್ರೆ ಕೆಲವ್ರು ಏನ್ ಮಾಡಿರ್ತಾರ್ರಿ, ಆಮಂತ್ರಣ ತಗೊಳ್ಳೋ ಕೈ ತಗೊಂಡ್ಬಿಟ್ಟಿರ್ತಾರೆ. 3-4 ತಗೊಂಡ್ಬಿಡ್ತಾರೆ ಒಮ್ಮೆ. 3-4 ಆಮಂತ್ರಣ ಒಮ್ಮೆ ತಗೊಂಡು ಯಾವುದೆಲ್ಲಿ ಚಲೋ ಅದ ಆಮಂತ್ರಣ ಅಂದ್ರೆ ಆಮಂತ್ರಣ ಅಲ್ಲ, ಆಮಂತ್ರಣ ಚಲೋನೇ ಇರ್ತದೆ. ಆಮಂತ್ರಣದ ಮೇಲೆ ಮಂತ್ರಣ ಇರ್ತದಲ್ಲ ಮುಂದಿಂದೊಂದು, ಅದು ಹೆಂಗದ ಅಂತ ನೋಡಿ ನಾವು ಅದಕ್ಕೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಿರ್ತೀವಿ. ಸುಮ್ಮನೆ ಹಂಗೆ ಯಾರ ಮೇಲೂ ನಾವು ದೋಷ ಆರೋಪಣೆ ಮಾಡುವುದಿಲ್ಲ. ನಮಗೆ ನೀವೆಲ್ಲರೂ ಆಮಂತ್ರಣ ಕೊಡ್ರಿ, ನಮಗೆ ಅವಕಾಶ ನೋಡಿಕೊಂಡು ಭಾಗವಹಿಸ್ತೇವೆ ಹಿಂಗೆ ಹೇಳ್ಬಿಟ್ಟಿರ್ತಾರೆ. ಅವಕಾಶ ನೋಡಿಕೊಂಡು ಅಂದ್ರೆ ಏನು, ಅವಕಾಶ ಅಲ್ಲ, ಅವಕಾಶ ನೋಡಿಕೊಂಡು ಬದುಕ್ತೇವೆ ಅಷ್ಟೇ. ಅದು ನೀವು ಸುಮ್ಮನೆ ಏನು ಹೇಳಲಿಕ್ಕೆ ಹೋಗ್ಬೇಡ್ರಿ. ಬಿಟ್ರು ತಗೊಂಡ್ರು, ಆಚಾರ್ಯರು ಅಂದ್ರೆ ಬಾ ಅಂದ್ರು. ಅಪ್ಪೆಲ್ ಪೋಸೌ ನಕೃಪೇಕ್ಷಾಂ ಬಭೂವೆ ಲೋಲಾತ್ಮೇವ ದಕ್ಷ ಪಕ್ಷ ಪತಂಗ ಮಧ್ವೇ ನಾಗೋ ದುಸ್ತರೇಣ ಸ್ವಭಾವಾತ್ ತೇಜೋ ರಾಜಿ ರಾಜಿತೆ ನಾಗ್ನಿನೇವ. ಅಪ್ಯಲ್ ಪೋಸೌ, ಇದು ಅಲ್ಪ, ಇದು ಅವ್ರ ಮುಂದೆ ಇದು ಏನ್ ಲೆಕ್ಕರಿ ಇಲ್ಲರ. ಮಧ್ವಾಚಾರ್ಯರ ಮುಂದೆ ಈ ಪುಂಡರೀಕಪುರಿ ಎನ್ನುವಂತಹ ವ್ಯಕ್ತಿ ಏನ್ ಲೆಕ್ಕ. ಅಪ್ಯಲ್ ಪೋಸೌ, ಬಹಳ ಅಲ್ಪರು. ನಕ್ಯುಪೇಕ್ಷಾಂ ಬಭೂವ, ಆಚಾರ್ಯ ತಿರಸ್ಕಾರ ಮಾಡ್ಲಿಲ್ವಂತೆ. ಇವ ಅಲ್ಪ ಅಂತ ಹೇಳಿ ತಿರಸ್ಕಾರ ಮಾಡ್ಲಿಲ್ಲ. ಹಂಗೆ ಆಗಿತ್ರಿ. ಕೃಷ್ಣ ದೊಡ್ಡ ಊರಿಗೆ ಹೋಗಿದ್ನಂತ. ಆ ದೊಡ್ಡ ಊರಾಗ ಶ್ರೀಮಂತ ಬಂದು, ಸ್ವಾಮಿ ನಮ್ಮ ಮನೆಗೆ ಇವತ್ತು ಊಟಕ್ಕಲ್ಲೇ ಬರ್ಬೇಕು. ಆಯ್ತು. ಹಿಂಗ ಈ ಬಲಕ್ಕೆ ಶ್ರೀಮಂತ ಹೇಳಿ ಮುಗಿಸ ಹೇಳಕ್ಕೊಬ್ಬ ಸಣ್ಣ ಆಚಾರ್ಯ ನಿಂತಿದ್ದ. ಪಾಪ ಒಣ ಧೋತ್ರ ಕಟಿ ಉಟ್ಕೊಂಡು ಒಂದು ನೆಗ್ಗಿದ ತಾಮ್ರತಂಬಿಗೆ ಹಿಡ್ಕೊಂಡು, ಕ್ಷಣಂ ದೀಯತಾಂ ಸ್ವಾಮಿ, ನಮ್ಮನೆಗೆ ಊಟಕ್ಕೆ ಬರ್ಬೇಕು ಅಂದ. ಆಯ್ತು ಅಂದ. ದೇವ್ರು ಎಲ್ಲೂ ಇಲ್ಲ ಅನ್ನಂಗೆ ನೋಡಿ, ಅವ್ನು ಶಾಣ್ಯಾರೆ ಅವ ದೇವ್ರು. ಆಯ್ತು.
ಆಯ್ತು ಆಯ್ತು ಸರಿ, ಇಬ್ರು ಮನೆಗೆ ಹೋಗ್ಬಿಟ್ರು. ಶ್ರೀಮಂತ ಅನ್ಕೊಂಡ ಆಚಾರ ದೂತ ಹೊಡೆದ್ರೆ ಹೋಗ್ಬೇಕಂತ ಮನಸ್ಸು ಬರ್ತದೆ, ಎಲ್ಲರ ಹೋಗ್ಲಿಕ್ಕಿಲ್ಲ ಅಂದ್ ಮನೆಗೆ ಬಂದ್ಬಿಟ್ಟ. ಈ ಆಚಾರ ಅನ್ಕೊಂಡ ಶ್ರೀಮಂತ ನೋಡಿದ್ಮೇಲೆ ದೇವ್ರು ನಮ್ಮ ಮನೆಗೆ ಯಾಕೆ ಬರ್ತಾನೋ ಏನೋ, ಅವನ ಆ ಬೆಳ್ಳಿ ತಬ್ಬಗಿ ರಥ ನೋಡಿ ಅಲ್ಲೇ ಹೋಗಿರ್ಬೇಕು ದೇವ್ರು, ನಮ್ಮನಿಗೇನು ಬರ್ಲಿಕ್ಕಿಲ್ಲ ಅಂತ ಇಷ್ಟ ಅನ್ಕೊಂಡ್ ಮನೆಗೆ ಹೋಗಿ ಪಾಪ ಕುತ್ಕೊಂಡಿದ್ರೆ ಕೃಷ್ಣ ಇವ್ರ ಮನೆಗೆ ಮೊದ್ಲು ಬರ್ಬೇಕ ಎಲ್ಲರ. ಈ ಆಚಾರ ಮನೆಗೆ ಮೊದಲು ಬಂದ್ಬಿಟ್ಟ. ಯಾಕೆ? ಅಪ್ಯಲ್ಪೋಸೋ ನಕ್ಯುಪೇಕ್ಷಾಂಬಭೂವೆ. ಅಲ್ಪರಿದ್ರು ಕೂಡ ದೇವರಿಗೆ ಎಂದೂ ಉಪೇಕ್ಷೆಯನ್ನು ಮಾಡೋದಿಲ್ಲ. ನಾವು ಸಣ್ಣವರು, ನಮ್ಮ ಹತ್ರ ಏನದನೋ ಏನೋ ಅದು ಯಾವುದು ದೇವರು ನೋಡೋದಿಲ್ಲ. ದೇವರು ನೋಡೋದು ಒಂದೇ, ಇವ ನನ್ನ ಕರೀತಾನೋ ಇಲ್ಲೋ ಇಷ್ಟ ನೋಡ್ತಾ ಅಂತ. ಕರೆ ಒಳಗೆ ಬಹಳ ಮಹತ್ವದ್ರಿ ಅದು. ಕರೆ ಇದೆ ಅಲ್ಲ, ಅದು ಮುಖ್ಯ ನಮಗೆ, ಉಳಿದದ್ದು ಮುಖ್ಯ ಅಲ್ವೇ ಅಲ್ಲ. ದೇವರಂದ ನೀ ಕರೀನ ಬರ್ತೀನಿ ಅಂತ. ನಾವು ಇವ್ ಕರಿಲಿಕ್ಕೆ ರೆಡಿ ಇಲ್ರಿ ಪುಣ್ಯಾತ್ಮ. ಜೀವ ಕಿರಿಕಿರಿ ಮಾಡ್ಕೋತ ಹೊತ್ತಾಗಿ ಕರೆ ಮಾಡೋದಿಲ್ಲ. ನೀವು ಯಾರಿಗೆ ಕರೆ ಮಾಡುತ್ತಿದ್ದೀರಿ ಅಂತ ಬರ್ತ ನೋಡ್ರಿ ಫೋನ್ ಒಳಗೆ. ಅದು ಎಷ್ಟು ಚಂದ ಇರ್ತ ನೋಡ್ರಿ. ನೀವು ಯಾರಿಗೆ ಕರೆ ಮಾಡುತ್ತಿದ್ದೀರಿ ಅವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಇದು ಈ ಟ್ಯೂನ್ ಯಾರಿಗೆ ಹೇಳ್ಬೋದು ಗೊತ್ತಾ? ಜೀವರಿಗೆ ಮಾತ್ರ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಅವ್ಯಾಪ್ತರು. ಅವರು ಅವ್ಯಾಪ್ತರಾದದ್ದರಿಂದ ನೀವು ಯಾರಿಗೆ ಕರೆ ಮಾಡುತ್ತಿದ್ದೀರಿ ಅವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮ್ಮ ದೇವರಿಗೆ ವ್ಯಾಪ್ತಿ ಪ್ರದೇಶದ ಹೊರಗೆ ಅಂತ ಹೇಳಿಕ್ ಬರುವುದೇ ಇಲ್ಲ. ಯಾಕೆ ಅಂದ್ರೆ ಅವನು ವ್ಯಾಪ್ತ, ಅವನು ಇಲ್ಲದೇ ಇದ್ದ ಜಾಗವೇ ಇಲ್ಲ. ಆದ್ರಿಂದ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ವ್ಯಾಪ್ತನಾಗಿ ಇದ್ದಾನೆ ಅಂತ ಹೇಳ್ಬೇಕೆ ವಿನಃ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾನೆ ಅಂತ ಹೇಳಿ ಬರೋದೇ ಇಲ್ಲ. ನೀ ಕರಿಯಪ್ಪ, ನೀ ಕರೀಲಿಕ್ಕೆ ತಯಾರಿಲ್ಲ, ಕರೆದೇ ಬರ್ತಾನೆ ಅವನು. ಅದಕ್ಕೆ ಹೇಳಿದ್ರು ಅಪ್ಯಲ್ಪೋಸವ ನಕ್ಯುಪೇಕ್ಷಾಂಬಭೂವೆ. ಅವನ ಅಲ್ಪನಾದರೂ ಕೂಡ ಉಪೇಕ್ಷೆಗೆ ಒಳಗಾಗೋದಿಲ್ಲ. ದೇವರು ನಾವು ಕರೆದ್ರೆ ಬರೋದಿಲ್ಲ ಅಂತೇಳಿ ಬಿಡ್ರಿ, ಬಂದೇ ಬರ್ತಾನೆ. ಅದಕ್ಕೆ ಹೇಳಿದ್ರು ಮಧ್ವಾಚಾರ್ಯರು ಕೂಡ ಪಾಪ ಅವನು ಬಂದಿದ್ರೆ ಅಲ್ಪ ಬಾ ಬಾ ಅಂತ ಕರೆದ್ರು. ಹೆಂಗಿತ್ತು ಅವನು ಬಂದದ್ದು ಅಂದ್ರೆ ಲೋಲಾತ್ಮೇವ ದಕ್ಷ ಪಕ್ಷ ಪತಂಗ ಮಧ್ವೇ ನಾಹೋ ದುಸ್ತರೇಣ ಸ್ವಭಾವ ತೇಜೋ ರಾಜಿ ರಾಜಿತೇ ನಗ್ನಿನೇವ. ಬೆಂಕಿಗೆ ಸುಡ್ಬೇಕಾದ್ರೆ ಸಣ್ಣದು ದೊಡ್ಡದು ಅಂತ ಏನಿರಂಗಿಲ್ರಿ ಪಾಪ. ಅದಕ್ಕೆ ಸಣ್ಣದೇನು ಸುಡಂಗಿಲ್ಲ, ಹಂಗಾರ ಅಂತದೇನದು. ಸಣ್ಣದು ಸುಡ್ತದೆ, ದೊಡ್ಡದು ಸುಡ್ತದೆ, ಲಂಗೋಟಿನೂ ಸುಡ್ತದೆ, ಧೋತ್ರನೂ ಸುಡ್ತದೆ. ಲಂಗೋಟಿ ಸಣ್ಣದ ಅಸಹ್ಯ ಹಂಗಂಗೆ ಇಲ್ಲ, ಭಗ ತಗದಾಗ ಅಷ್ಟೇ. ಸಣ್ಣ ಕಟ್ಟಿಗೆ ಅದ, ಸುಡ್ಬೇಕೋ ಬೇಡ ಅಂತ ಆಲೋಚನೆ ಮಾಡ್ತೇನೋ. ಸಣ್ಣದಿದ್ರೇನು ದೊಡ್ಡದಿದ್ರೇನು ಕಟ್ಟಿಗೆಗೆ ಬೆಂಕಿಗೆ ಒಂದೇ ಎರಡು ಸುಟ್ಟು ಹಾಕ್ಬಿಡೋದು ಅಷ್ಟೇ ಕೆಲಸ. ಹಾಗಾಗಿ ಈ ವ್ಯಕ್ತಿ ಅಲ್ಪನಿದ್ದಾನೆ ಅಂತ ಹೇಳಿ ಆನಂದ ತೀರ್ಥರು ಉಪೇಕ್ಷೆ ಮಾಡಲಿಲ್ಲ. ಯಾಕೆ? ಬೆಂಕಿಗೆ ಹೇಗೆ ಪತಂಗ ಅಂದ್ರೆ ಏನು? ದೀಪಧೂಳ ಇರ್ತಾವನ್ರಿ, ಶಲಭ ಅಂತ ಕರೀತಾರೆ. ಅವು ದೀಪಧೂಳ ಅದಕ್ಕೊಂದು ವಿಚಿತ್ರ ಪ್ರಾಣಿ. ಎಲ್ಲರ ದೀಪದ ಮೇಲೆ ಇಷ್ಟು ವ್ಯಾಮೋಹ. ಅದಕ್ಕೆ ಹೇಳ್ತೀನಿ, ಸುಟ್ಕೋತೀನಿ, ಸಾಯ್ತೀನಿ ಎಲ್ಲಾ ಗೊತ್ತಿರ್ತದೆ, ಗೊತ್ತಿದ್ದಿದ್ದು ಹೋಗಿ ಬೀಳುತ್ತಂತ. ಅದ್ರ ಮೇಲೆ ಪ್ರೀತಿ. ಇದಕ್ಕೆ ದೃಷ್ಟಾಂತ ಕೊಟ್ಟಾರೆ ಶಾಸ್ತ್ರದೊಳಗೆ. ನಾವೆಲ್ಲ ಹೆಂಗಿದ್ದೀವಿ ಅಂದ್ರೆ ದೀಪದ ಇದ್ದಂಗಿದ್ದೀವಿ ಅಂತ. ಯಾಕ? ಸಂಸಾರದೊಳಗೆ ಬಿದ್ವಿ ಅಂದ್ರೆ ವಿಲಿ ಅಂತೀವಿ ಅಂತ ಗೊತ್ತಿದ್ದು ಹಂಗ ಹೋಗಿಬಿಡ್ತೀವಂತ. ಅದು ಅಟ್ರಾಕ್ಟ್ ಮಾಡ್ತಾರೆ ನಮ್ಮನ್ನು. ಸಂಸಾರ ಎಳಿತದಂತ ಬಾ ಬಾ ಅಂತ. ಅವ್ಯಕ್ತ ಧ್ವನಿ ಅದು, ವ್ಯಕ್ತ ಧ್ವನಿ ಇರಂಗಿಲ್ಲ. ವ್ಯಕ್ತ ಧ್ವನಿ ಇದ್ರೆ ಯಾರು ಹೋಗ್ತಿರ್ಲಿಲ್ರಿ. ಹಿಂಗ್ ಹೊಂಟಾಗ ರಾತ್ರಿ ಒಬ್ಬರ ಹೊಂಟಾಗ ಬಾ ನೋಡಿ ಒಬ್ಬರು ಯಾರ ಬರ್ತಾರ ಓಡ ಬದ್ಲಂತಾರೆ. ವ್ಯಕ್ತ ಧ್ವನಿ ಇಲ್ಲ, ಅವ್ಯಕ್ತವಾದ ಧ್ವನಿ ನಮ್ಮನ್ನು ಹಿಂಗೆ ಸೆಳಿತಿರ್ತದಲ್ಲ ಈ ಸಂಸಾರ, ಗೊತ್ತೇ ಆಗೋದಿಲ್ಲ. ಅದರ ಬಣ್ಣ, ಅದರ ರೂಪ, ಅದರ ಚಕಚಕ ಅಂತ ನೋಡಿಬಿಟ್ಟು ದೀಪದ ಹುಳ ಹೋಗಿ ಬೀಳುವಂತೆ ನಾವೆಲ್ಲ ಹೋಗಿ ಸಂಸಾರಕ್ಕೆ ಬೀಳ್ತೀವಂತೆ. ಹಾಗೆ ಆನಂದ ತೀರ್ಥರೆಂಬ ಬೆಂಕಿಯ ಮೇಲೆ ಹೋಗಿ ಬಿತ್ತು. ಮಧ್ವಾಚಾರ್ಯ ಸುಡ್ಲಿಕ್ಕೆ ಏನಪ್ಪಾ ವಿಚಾರ ಮಾಡಲಿಲ್ಲ. ಸಣ್ಣದೇನು ದೊಡ್ಡದೇನು ಸುಟ್ಟು ಹಾಕೋದು ಅಷ್ಟ ಕೆಲಸ. ಎಷ್ಟು ಚಂದ ಆದ ದೃಷ್ಟಾಂತ ಕೊಟ್ಟು ಪಂಡಿತಾಚಾರ್ಯ ವರ್ಣನೆ ಮಾಡುತ್ತಾರೆ. ಅಪ್ಯಲ್ಪೋಸೌ ನಹ್ಯುಪೇಕ್ಷಾಂ ಬಭೂವೆ ಲೋಲಾತ್ಮೇವ ದಕ್ಷ ಪಕ್ಷ ಪತಂಗ ಮಧ್ವೇನ ಅಹೋ. ಆಶ್ಚರ್ಯ ಯಾಕೆ? ದುಸ್ತರೇಣ ಸ್ವಭಾವಾತ್. ಇವರ ಸ್ವಭಾವ ಹೇಗದ? ನೀವು ಮಾಟ ಮದ್ದು ಮಂತ್ರ ಏನು ಮಾಡಿದ್ರು ಅವರನ್ನ ಮೀರ್ಲಿಕ್ಕೆ ಆಗೋದಿಲ್ಲ. ದುಸ್ತರೇಣ ಸ್ವಭಾವಾತ್ ತೇಜೋ ರಾಜಿತೇ ಅಗ್ನೇವ. ತೇಜಸ್ಸಿನ ಗುಂಪಿನಿಂದ ಕೂಡಿದ ಅಗ್ನಿ ಇದ್ದಂತೆ ಅಂತ ಹೇಳಿ ಆಚಾರ್ಯನ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದಿನ ಮಂತ್ರಗಳು ಬಹಳ ಸೊಗಸಾಗಿದೆ. ಆಚಾರ್ಯರು ಅವರ ಜೊತೆಗೆ ವಾಕ್ಯಾರ್ಥ ಪ್ರಾರಂಭ ಆಯಿತು. ಸ್ವಲ್ಪ ಹೊತ್ತಷ್ಟೇ ಪಾಪ, ಬಹಳ ತುಳಿಲಿಕ್ಕೆ ಆಗಂಗಿಲ್ರಿ. ಯಾವಾಗಲೂ ವಾದಕ್ಕೆ ಕುಳಿತವರು ಆಚಾರ್ಯರ ಜೊತೆಗೆ ಬಹಳ ಹೊತ್ತು ವಾದ ಮಾಡಿದ್ರು ಅಂತ ದಾಖಲೆಯೇ ಇಲ್ಲ, ಇತಿಹಾಸವೇ ಇಲ್ಲ.
ಉಳಿದವರ ಜೊತೆಗೆ ವಾದ ಮಾಡಿದವರು 10 ದಿವಸ ವಾದ ಆಯಿತು, 20 ದಿವಸ ವಾದ ಆಯಿತು. ಹೀಗೆಲ್ಲ ಬೇರೆ ಬೇರೆಯವ್ರ ಜೊತೆಗೆ ವಾದ ಮಾಡುವಾಗ ದಿನಗಳ ಸಂಖ್ಯೆ, ಮಧ್ವರಾಯರ ಜೊತೆಗೆ ವಾಕ್ಯಾರ್ಥ ಮಾಡುವಾಗ ಕ್ಷಣಗಳಲ್ಲಿ ಪರಾಜಯವನ್ನು ಹೊಂದೇ ಬಿಡುತ್ತಾರೆ. ಯಾರು ಪ್ರೀತಿಯಿಂದ ಶಿಷ್ಯರಾಗಿ ಕುಳಿತು ಕೇಳುತ್ತಾರೆ, ಆನಂದ ತೀರ್ಥರು ಅವರ ಯೋಗ್ಯತೆಯನ್ನು ನೋಡಿ ಉದ್ಧಾರ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೇಳಿ ಅವರನ್ನು ಎಳ್ಕೊಳ್ತಾರೆ. ಯಾರು ಅವರ ಮೇಲೆ ದ್ವೇಷ, ಈರ್ಷೆ, ಅಸೂಯೆ ಮಾಡಿ ಸೋಲಿಸಬೇಕು ಅಂತ ಬರ್ತಾರೋ ಕ್ಷಣ ಮಾತ್ರದಲ್ಲಿ ಸೋತೋಗ್ಬಿಡ್ತಾರೆ. ಹೋಯ್ತು. ಮಾನೈರ್ ಮಾನ್ಯೈರ್ ಭಾಸಮಾನೋ ಅಸಮಾನೈಃ ಆಕ್ಷಿಪ್ಯೈನಂ ಸ್ವಮ್ಮತಂ ಸಾಧಯಿತ್ವಾ ಪ್ರೀತ್ಯೈ ವಿಷ್ಣೋ ಉತ್ತಮ ಪ್ರೀತಿ ತೀರ್ಥೋ ವೇದ ವ್ಯಾಖ್ಯಾಂ ವೇದ ವೇದಿ ಚಕಾರ. ಆಚಾರ್ಯರು ಅವರನ್ನು ಹೊಡೆದುಹಾಕಿ ವೇದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಈ ಶ್ಲೋಕದಲ್ಲಿ 29ನೇ ಶ್ಲೋಕದಲ್ಲಿ ಹೇಳುವಾಗ 29ನೇ ಶ್ಲೋಕದಲ್ಲಿ ಪ್ರತಿಜ್ಞೆ, ಇನ್ನು ಮುಂದೆ ವೇದ ವ್ಯಾಖ್ಯಾನ ಮಾಡ್ತಾರಂತೆ ಆಚಾರ್ಯರು. ಮತ್ತೊಂದು ಬಾರಿ ನಮಗೆ ವೇದಾರ್ಥವನ್ನ ವೇದ ವ್ಯಾಖ್ಯಾನವನ್ನು ಕೇಳೋ ಭಾಗ್ಯ 6ನೇ ಸರ್ಗದಲ್ಲಿ ಕೇಳಿದ್ವಿ, 12ನೇ ಸರ್ಗದಲ್ಲಿ ಕೇಳ್ತಾ ಇದ್ದೀವಿ. 6 2 12, 6 3 ಇಲ್ಲೇ ಇಲ್ಲ, 14 ಗ್ರಂಥ ಮುಗಿದೋಯ್ತು. ಮತ್ತೊಮ್ಮೆ ಬರ್ತದೇನ್ರಿ ಆಚಾರ್ಯ ಗಾಬರಿ ಬೇಡ್ರಿ, 18ಕ್ಕೆ ಬರುವುದೇ ಇಲ್ಲ, 14ಕ್ಕೆ ಮಂಗಳ. ಆದ್ರಿಂದ 6ನೇ ಸರ್ಗದಲ್ಲಿ ವ್ಯೂಢರಜ್ಜಲದ ಘೋಷವಮುಷ್ಯೋಚ್ಚಾರಣಂ ವಿದದಭ್ಯದಿತಾರ್ಥಂ ಲಕ್ಷಣಾನ್ವಿತತಯಾ ವಚನೇಸ್ಮಿನ್ ದೇವತಾ ಗುರುಮಸಾವತಿಶೇತೆ ಅಂತ ಹೇಳಿದ್ರ ಮುಗಿದ ಮೇಲೆ ಮತ್ತೆ ಇಲ್ಲೇ ತಗೊಂಡಿದ್ದಾರೆ. 12 ಸರ್ಗದ 6 ಸರ್ಗದ ಅಂತರದಲ್ಲಿ ಆಚಾರ್ಯ ವೇದ ವ್ಯಾಖ್ಯಾನದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮಾನೈಹಿ ಮಾನ್ಯೈಹಿ ಭಾಸಮಾನಃ ಯೋ ಅಸಮಾನೈಹಿ, ಅದರಂಥ ಪ್ರಮಾಣಗಳು ಇನ್ನೊಂದಿಲ್ಲ. ಅಸಮಾನವಾದ ಪ್ರಮಾಣಗಳಿಂದ ಶೋಭಾಯಮಾನರಾದವರು, ಅರ್ಥಾತ್ ಅವರು ವಾಕ್ಯಾರ್ಥ ಮಾಡುವಾಗ ಇವರು ಕೊಟ್ಟ ವೇದ ಪ್ರಮಾಣಗಳಿಗೆ ಪ್ರತಿಯಾದ ಪ್ರಮಾಣಗಳೇ ಇದ್ದಿದ್ದಿಲ್ಲ ಅವರ ಹತ್ರ. ತಮಗೇನು ಹೇಳಬೇಕಾಗಿತ್ತು ವಿವಕ್ಷಿತಾರ್ಥೇ ವೇದಾದಿ ಪ್ರಬಲ ಪ್ರಮಾಣ. ಉದಾಹರಣೆ ನಮ್ಮ ಆಚಾರದೊಂದು ಸ್ಟೈಲು, ಮಧ್ವಾಚಾರದು. ತಮಗೇನು ಹೇಳಬೇಕು ಅಂತ ಅನಿಸ್ತಿದೆಯೋ ಅದಕ್ಕೆಲ್ಲದಕ್ಕೆ ವೇದ ವಾಕ್ಯವನ್ನು ಉದಾಹರಣೆ ಮಾಡಿಯೇ ಕೈ ಬಿಡ್ತಾರೆ. ಇದು ನಮ್ಮ ಆಚಾರ್ಯರ ಒಂದು ದೊಡ್ಡ ಗುಣ. ಅಲ್ಲ, ನೀವು ಹೇಳಿದ್ದೀರಿ ಇದಕ್ಕೆ ಆಧಾರ ಏನು ಅಂತ ನೀವು ಕೇಳಲೇಬಾರದು ಮಧ್ವಾಚಾರ್ಯರಿಗೆ. ಉಳಿದ ಆಚಾರ್ಯರಿಗೆ ನೀವು ಹೇಳ್ತಿದ್ದೀರಲ್ಲ ಇದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ಅವರು ತಲೆ ತೋರಿಸ್ಕೊಳ್ಬೇಕು, ಇಲ್ಲ ಹುಡುಕಾಟ ಮಾಡಬೇಕು. ನಮ್ಮ ಆಚಾರ್ಯರು ಹೇಳಿದ ಅರ್ಥದ ಕೂಡಲೇ ತತ್ಕ್ಷಣದಲ್ಲಿ ಒಂದು ಪ್ರಮಾಣವನ್ನು ಕೊಡ್ತಾರೆ. ಪ್ರಮಾಣ ಇಟ್ಟುಕೊಂಡೇ ಮಾತಾಡ್ತಾರಾದ್ರಿಂದ ಪ್ರಮಾಣಾಚಾರ್ಯರು ಅಂತ ನಮ್ಮ ಆಚಾರ್ಯ. ಅದಕ್ಕೆ ಟೀಕಾಕೃತ್ಪಾದರು ಶುದ್ಧಂ ಪ್ರಮಾಣಂ ಸಮೇ. ನಮ್ಮ ಆನಂದ ತೀರ್ಥರು ಅಂದ್ರೆ ಶುದ್ಧ ಪ್ರಮಾಣ. ಅವರು ಮಾನೈರ್ ಮಾನ್ಯೈಹಿ ಭಾಸಮಾನೋ ಅಸಮಾನೈಹಿ ಆಕ್ಷಿಪ್ಯ ಏನಂ, ಈ ಪುಂಡರೀಕ ಪುರಿಯನ್ನು ಆಕ್ಷೇಪಗೊಳಿಸಿ ಸ್ವಮ್ಮತಂ ಸಾಧಯಿತ್ವ, ತಮ್ಮ ಮತವನ್ನು ಸಾಧನೆ ಮಾಡಿ ವಿಷ್ಣೋ ಪ್ರೀತಿ ವೇದ ವ್ಯಾಖ್ಯಾನವನ್ನು ಮಾಡಿದರಂತೆ. ಯಾಕೆ ವೇದ ವ್ಯಾಖ್ಯಾನ ಮಾಡಿದರು ಅಂದರೆ ವಿಷ್ಣುವಿನ ಪ್ರೀತಿಗಾಗಿ, ದೇವರು ಪ್ರೀತನಾಗಲಿ ಅಂತ ವೇದ ವ್ಯಾಖ್ಯಾನವನ್ನು ಮಾಡಿದರಂತೆ. ನಾವು ಎಲ್ಲ ಹಾಗೆ ಇರಬೇಕು, ನಾವೆಲ್ಲ ಹಾಗೆ ಇರಬೇಕು. ಒಂದು ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ಇದು ಹರಿಪ್ರೀತಿಯಾಗಲಿ ಅಂತ ಅನ್ನೋದಕ್ಕಾಗಿ ಕೆಲಸ ಮಾಡಬೇಕೇ ವಿನಃ ಬೇರೆ ಉದ್ದೇಶದಿಂದ ಅಲ್ವೇ ಅಲ್ಲ. ಅವ್ರು ನೋಡಿದ್ರ, ಇವ್ರು ಮಾತಾಡ್ಸಿದ್ರ, ಇವರು ಒಂಚೂರು ಹೊಗಳಂಭಟ್ಟರಾದರ ಅಲ್ವೇ ಅಲ್ಲ. ನಮಗೆ ಎದಕ್ಕೆ ಬೇಕು? ನಾವು ಮಾಡ್ತಾ ಇರೋದು ದೇವರ ಪ್ರೀತಿಗಾಗಿ. ಯಾರು ಹೊಗಳಿದ್ರು ಹೊಗಳದೇ ಇದ್ರು ಅವನೊಬ್ಬರು ಇದ್ದಾನಲ್ಲ, ಅವನು ನೋಡ್ತಿದ್ರೆ ಸಾಕು ನಮಗಷ್ಟು ಕೆಲಸ. ಯಾಕೆ ಗೊತ್ತಾ? ಇವರಲ್ಲಿ ನಿಂತು ಹೊಗಳಿಸೋವನೇ ಅವನು. ಅವನು ನೋಡಿದ್ದ ಅಂದ್ರೆ ಇವ್ರ ಕಡೆ ಹೊಗಳಿಸ್ತಾನೆ, ಅವ್ನು ನೋಡಿದ್ದಿಲ್ಲ ಅಂದ್ರೆ ಇವ್ರು ಏನು ಹೊಗಳಿದ್ರು ನಮ್ಗೆ ಮನಸ್ಸಿಗೆ ಹತ್ತೋದಿಲ್ಲ. ನೋಡ್ರಿ, ಕೆಲವರು ಏನು ಹೇಳದೇ ಇದ್ರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರೆ ಸಾಕು, ನಮ್ಮ ಮನಸ್ಸಿಗೆ ತೃಪ್ತಿ ಆಗ. ಅವ್ರು ಬಂದಿದ್ರಲ್ಲ ಸಾಕು. ಯಾಕೆ? ಅವರ ಬರುವಿಕೆ ಅಂತನ್ನುವುದೇ ಒಂದು ನಮಗೆ ಹೆಮ್ಮೆಯ ವಿಷಯ. ಅಂದಮೇಲೆ ಅಲ್ಲಿ ದೇವರು ತಗೊಂಡಿದ್ದಾನೆ ಅಂತ ಅರ್ಥ. ಈ ಕೆಲವರು ಬಂದು ಹೋಗ್ತಿರ್ತಾರೆ, ಏನಾಗಿತ್ರಿ ನಿಮ್ಮ ಅಡಿಗೆ, ಬರೀ ಒಣ 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 ಏನು ಇರಂಗಿಲ್ಲ. ಅಂದಮೇಲೆ ನಾವು ಇದು ಯಾವುದಕ್ಕೂ ತಲೆಯನ್ನು ಕೆಡಿಸದೆ ಕೇವಲ ವಿಷ್ಣು ಪ್ರೀತಿ. ಆಚಾರ್ಯಂದ್ರು ಪ್ರೀತ್ಯೈ ವಿಷ್ಣೋ ಉತ್ತಮ ಪ್ರೀತಿ ತೀರ್ಥ. ನೋಡ್ರಿ ಅವ್ರ ಹೆಸರು ಆಚಾರ್ಯದು, ಉತ್ತಮ ಪ್ರೀತಿ ತೀರ್ಥ ಅಂತ ಹೆಸರು. ಇಷ್ಟು ದೊಡ್ಡ ಹೆಸರು ಮಧ್ವಾಚಾರ್ಯರಿಗೆ. ಎಲ್ಲರೂ ಕೇಳಿದ ಇಂಥ ಉತ್ತಮ ಪ್ರೀತಿ ತೀರ್ಥ ಅಂತ ಹೆಸರು. ಗೋವಿಂದ ಯಾರು ಹಿಂಗೆ ಹೆಸರಿಟ್ಟೇ ಇಲ್ಲ. ಉತ್ತಮ ಪ್ರೀತಿ ತೀರ್ಥ ವೇದ ವ್ಯಾಖ್ಯಾಂ ವೇದವೇದೀ ಚಕಾರ. ವೇದವನ್ನು ಸರಿಯಾಗಿ ಅರ್ಥ ಮಾಡಿದ ಆಚಾರ್ಯರು ವೇದ ವ್ಯಾಖ್ಯಾನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಸರಿ, ಈ ವಾಕ್ಯಾರ್ಥ ನಡೀತಾ ಇದೆ, ವೇದ ವ್ಯಾಖ್ಯಾನ ಆಗ್ತಾ ಇದೆ ಅಂತ ಗೊತ್ತಾದಾಗ ಉಡುಪಿಯಲ್ಲಿ ಇದ್ದ ಎಲ್ಲಾ ವೇದ ಪಂಡಿತರು, ಋಗ್ವೇದದವರು, ಯಜುರ್ವೇದದವರು, ಸಾಮವೇದದವರು, ಅಥರ್ವೇದದವರು, ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದವರು ಬಂದು ನಿಂತು ಆಚಾರ್ಯರ ವೇದ ಪ್ರವಚನಕ್ಕೆ ಅಣಿಯಾಗಿ ಸಾಕ್ಷಿಯಾದರಂತೆ. ನಾವು ಇವರ ವೇದ ಪ್ರವಚನವನ್ನು ಕೇಳಬೇಕು ಅಂತ ಬಂದು ಕೂತಿದ್ದಾರಂತೆ. 30ನೇ ಶ್ಲೋಕ.
ಆಮ್ನಾಯಮ್ಯೇ ಪೇಠುರಾಮ್ನಾಯ ಪೂರ್ವಂ ಪ್ರಾಪ್ತ ವಿಪ್ರಾಸ್ತತ್ರ ಕೌತೂಹಲೇನ ಪರ್ಯಾಸೀನಾಸ್ತಾವದಾಚಾರ್ಯವರ್ಯಂ ಪ್ರೇಕ್ಷಂ ಪ್ರೇಕ್ಷಾಂಚಕ್ರಿರೇನೇಕ ಸಂಖ್ಯಾಗ ಆಮ್ನಾಯಂ ಏ ಪೇಠು ಆಮ್ನಾಯ ಪೂರ್ವಂ. ಬಹಳ ಚೆನ್ನಾಗಿದೆ. ಆಮ್ನಾಯ ಪೂರ್ವಂ ಆಮ್ನಾಯಂ ಪೇಠು, ಅಲ್ಲಿ ವೇದಾಧ್ಯಯನ ಮಾಡಿದವರೆಲ್ಲರೂ ಕೂಡ ಸಂಪ್ರದಾಯ ಪೂರ್ವಕವಾಗಿ ವೇದಾಧ್ಯಯನ ಮಾಡಿದವರಿದ್ದರಂತೆ. ಆಮ್ನಾಯ ಆಮ್ನಾಯ ಅನ್ನೋ ಶಬ್ದಕ್ಕೆ ಸಂಪ್ರದಾಯ ಸಂಪ್ರದಾಯ ಅಂತ ಒಂದರ್ಥ, ವೇದ ವೇದ ಅಂತ ಮತ್ತೊಂದರ್ಥ. ಆಮ್ನಾಯ ಪೂರ್ವಂ ಆಮ್ನಾಯಂ ಏಪೇಠು, ವೇದಾಧ್ಯಯನ ಮಾಡುವಾಗ ಗುರುಮುಖೇನ ವೇದಾಧ್ಯಯನ ಮಾಡಬೇಕೇ ವಿನಃ ಹೆಂಗ್ ಮಾಡಬಾರ್ದು? ವೇದಾಧ್ಯಯನ ಟೇಪ್ ಹಚ್ಕೊಂಡು, ಕ್ಯಾಸೆಟ್ ಇಟ್ಟುಕೊಂಡು, ಕ್ಯಾಸೆಟ್ಟು ಟೇಪು ಇಟ್ಟುಕೊಂಡು ವೇದಾಧ್ಯಯನ ಮಾಡಿಬಿಡ್ತೀವಿ ಅಂದರೆ ಬರೋದಿಲ್ಲ. ಅದು ಗುರುಮುಖೇನ ವೇದಾಧ್ಯಯನ ಮಾಡಬೇಕು. ಯಾಕೆ ಅಂದರೆ ಮುಂದಿನ ಶ್ಲೋಕದಲ್ಲಿ ತುಂಬ ವಿಸ್ತಾರವಾಗಿ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದ ಶ್ಲೋಕಕ್ಕಿಂತಲೂ ಭಾವಪ್ರಕಾಶಿಕಾನೇ 2 ಪುಟ ಬರೆದ್ಬಿಟ್ಟಾರೆ. ಅಲ್ಲಿ ವಿಸ್ತಾರ ಮಾಡಬೇಕು. ಯಾಕೆ ಅಂದರೆ ವೇದಕ್ಕೆ ಏನು ಹೆಸರು ಗೊತ್ತಾ? ಆಮ್ನಾಯ. ಯಾಕೆ ವೇದಕ್ಕೆ ಆಮ್ನಾಯ ಅಂತ ಹೆಸರು ಅಂದರೆ ಆಚಾರ್ಯ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಹೇಳುವಾಗ ಆಮ್ನಾಯೋ ಅನನ್ಯಥಾ ಪಾಠಾತ್, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ಸ್ವರ ವ್ಯತ್ಯಾಸ ಆಗದೆ ಉಳಿದದ್ದಕ್ಕೇನೆ ವೇದಕ್ಕೆ ಆಮ್ನಾಯ ಅಂತ ಕರೆದಿದ್ದಾರಂತೆ. ನೋಡ್ರಿ ಎಷ್ಟು ವಿಚಿತ್ರ. ಒಂದು ಸ್ವರ ವ್ಯತ್ಯಾಸ ಆಗಿಲ್ಲಂತೆ. ಅಗ್ನಿಮೀಳೆ ಎನ್ನುವಲ್ಲಿ ಹೆಂಗಿರಬೇಕು ಅವತ್ತು ಇವತ್ತು ಮುಂದೆಯೂ ಎಲ್ಲ ಕಾಲಕ್ಕೂ ಕೂಡ ಒಂದೇ ರೀತಿಯಿಂದ ಸ್ವರ ಉಳಿಸಿಕೊಂಡು ಬಂದಿದೆಯಲ್ಲ, ಇದು ವೇದದ ಹೆಗ್ಗಳಿಕೆ. ಹಾಡಿನೊಳಗೆ ಹಂಗಿರಂಗಿಲ್ರಿ. ಯಾರ್ಯಾರಿಗೆ ಹೆಂಗೆ ಬೇಕು ಹಂಗಂಗೆ ರಾಗ ತಾಳೆಲ್ಲ ಬದಲಾಯಿಸ್ತಿರ್ತಾರೆ. ಅವರಿಗೆ ಅದು ಈಗ ಒಳ್ಳೆ ಸಂಗೀತಗಾರರು ದೊಡ್ಡ ರಾಗದಲ್ಲಿ ತೆಗೆದು ಹಾಡಿದ್ರೆ ನಮಗೆ ಬರ್ತೇನೆ ಹಂಗಾಡ್ಲಿಕ್ಕೆ. ನಾವು ನಮ್ಮೂರಿ ಮತ್ತೆ ಯಥಾ ಪ್ರಕಾರ ಎದ್ದೋಡಿ ರಾಗ ಬೇತಾಳ ಇವ ಹಾಕ್ಕೊಂಡು ಹಾಡ್ತಿರ್ತೀವಿ ನಾವು. ಅಷ್ಟ ಕೆಲಸ ನಮ್ಮ 2 ರಾಗ ರೀ, ಎದ್ದೋಡಿ ರಾಗ ಬೇತಾಳ ಅಂತ 2 ರಾಗ ತಾಳ ಹಾಕ್ಕೊಂಡು ಹಾಡ್ತಿರ್ತೀವಿ, ಬೇರೆ ಆಗೋದಿಲ್ಲ. ಅಂದ ಮೇಲೆ ವೇದ ಅದಕ್ಕೆ ಆಮ್ನಾಯ ಅಂತ ಕರೆಸಿಕೊಂಡದ್ದು ಸ್ವರ ವ್ಯತ್ಯಾಸ ಆಗದೆ, ವರ್ಣಗಳು ವ್ಯತ್ಯಾಸ ಆಗ, ಸ್ವರ ಒಂದೇ ಅಲ್ಲ ವರ್ಣಗಳು ವ್ಯತ್ಯಾಸ ಆಗದೆ ಅವತ್ತಿನಿಂದ ಇವತ್ತಿನವರೆಗೆ ಉಳಿದದ್ದಕ್ಕೆ ಆಮ್ನಾಯ. ಆಮ್ನಾಯ ಪೂರ್ವಂ, ಸಂಪ್ರದಾಯ ಪೂರ್ವಕವಾಗಿ ವೇದಾಧ್ಯಯನವನ್ನ ಮಾಡಿದ ಪಂಡಿತರು ಪ್ರಾಪ್ತಾಹ ವಿಪ್ರಾಹ ಬ್ರಾಹ್ಮಣರು ತತ್ರ ಕೌತೂಹಲೇನ, ಎಲ್ರಿಗೂ ಕುತೂಹಲ. ಬರ್ರಿ ಕೇಳೋಣ, ಬರ್ರಿ ಮಧ್ವಾಚಾರ್ಯ ಬಾಯಿಂದ ವೇದಗಳನ್ನು ಕೇಳೋಣ, ಎಷ್ಟು ಸಂತೋಷ ಆಗತ್ತೆ ಅಂತ ಹೇಳಿ ಬಂದು ಕೂತಿದ್ರಂತೆ. ಕೆಲವರು ಹಾಡು ಹಾಡ್ತಾ ಇದ್ರೆ ಮತ್ತೆ ಕೇಳಬೇಕು ಅನ್ನಿಸ್ತದೆ. ಅವ್ರ ಕಡೆ ಇನ್ನೊಂದ್ಸಲ ಹಾಡ್ಸೋ, ಇನ್ನೊಂದ್ಸಲ ಕೇಳಬೇಕು. ಅವ್ರೇನ್ರ ಮಾತು ಅವ್ರ ಕಡೆ ಇನ್ನೊಂದ್ಸಲ ಹೇಳಿಸೋ, ಭಾಳ ಚೆನ್ನಾಗಿರ್ತದೆ. ಮಧ್ವಾಚಾರ್ಯ ಬಾಯಿಂದ 8 ಸರ್ತಿ ವೇದ ಕೇಳಿದ್ರು ತೃಪ್ತಿ ಇಲ್ಲ. ಇನ್ನೊಂದು ಸರ್ತಿ ಬಂದು ಕೂತ್ರಂತೆ. ಪರ್ಯಾಸೀನಾಹ ತಾವದ್ ಆಚಾರ್ಯವರ್ಯಂ, ಎಲ್ಲ ಕೂತ್ಕೊಂಡ್ರು. ಹೆಂಗೆ ಕೂತ್ಕೊಂಡ್ರು ಅಂದರೆ ಮಧ್ವಾಚಾರ್ಯರು ಸುತ್ತಲೂ ಕೂತ್ಕೊಂಡ್ರಂತೆ. ಮುಂದಷ್ಟೇ ಅಲ್ಲ, ಸುತ್ತಲೂ. ಅದೊಂದು ಆ ಸುತ್ತಲೂ ಕೂಡುವಿಕೆ ಅಂತ ಒಂದು ದೊಡ್ಡ ಗಾಂಭೀರ್ಯ. ಅದು ಬರೀ ಮುಂದೆ ಕೂತ್ರೆ ಹಿಂದೇನು ಗಾಡಿ ಬರೀ ನಮ್ಮವೆಲ್ಲ ಮುಂದೆ ಎಲ್ಲರೂ ಸುತ್ತಲೂ ಕೂತಿದ್ದಾರಂತೆ. ಪರ್ಯಾಸೀನಾಸ್ತಾವದ್ ಆಚಾರ್ಯವರ್ಯಂ ಪ್ರೇಕ್ಷಂ ಪ್ರೇಕ್ಷಾಂಚಕ್ರಿರೇ ಅನೇಕ ಸಂಖ್ಯಾ, ಅನೇಕ ಸಂಖ್ಯೆಯಲ್ಲಿ ಬಂದಿರುವಂಥ ಬ್ರಾಹ್ಮಣರು ನೋಡಲೇಬೇಕಾದ ಆಚಾರ್ಯರನ್ನ ಕಣ್ತುಂಬಿಸಿಕೊಂಡು ನೋಡ್ತಾ ಇದ್ದಾರಂತೆ. ಯಾರಿಗೆ ನೋಡಬೇಡ ಅಂತ ಅನಿಸ್ಬೇಕ್ರಿ? ಆ ಆಚಾರ್ಯರ ದೇಹ, ಆ ಆಚಾರ್ಯರ ಸನ್ಯಾಸ ಜೀವನ, ಅವರ ಗ್ರಂಥಗಳು, ಅವರ ಪಾಠ ಪ್ರವಚನ ಶೈಲಿ ಸುತ್ತಲೂ ಕುಳಿತಿದ್ರಂತೆ. ಮುಂದೆ ನೋಡಿದರೂ ಅಷ್ಟೇ ಆನಂದ, ಹಿಂಬದಿಯಿಂದ ನೋಡಿದರೂ ಅಷ್ಟೇ ಆನಂದ, ಎಡಕ್ಕೆ ನೋಡಿದರೂ ಬಲಕ್ಕೆ ನೋಡಿದರೂ ಅಷ್ಟೇ ಆನಂದ ಕೊಡುವ ಆನಂದ ತೀರ್ಥರನ್ನ ಸುತ್ತುವರೆದು ಕೂಡದೆ ಇನ್ನೇನು ಮಾಡ್ತಾರೆ? ನಮ್ಮ ಮುಂದಷ್ಟೇ ನೋಡ್ಲಿಕ್ಕೆ ಚಂದ ಇರ್ತಾವ್ರಿ. ಹಿಂದೆ ನೋಡ್ಬಿಟ್ರೆ ಗೋವಿಂದ ದೇವರೇ ಪ್ರೀತಿ, ಯಾವ ಕಡೆಯಿಂದ ನೋಡಬಾರ್ದಾಗಿತ್ತೋ ಅಂತಿರ್ತೀವಿ ಅಷ್ಟೇ ಕೆಲಸ. ಇವ್ರದ್ದು ಆಕಾರ, ಗುಡ್ಡದ ಆಕಾರ ಹಿಂಗೆ ಕೂತ್ರು ಅಂದ್ರೆ ಢೈ ಅಂತೇಳಿ, ಅದಕ್ಕೆ ಹಂಗೆ ಬೇಡವೇ ಬೇಡ, ಮುಂದಷ್ಟೇ ಕೂತ್ಕೊಂಡ್ರು. ಉಳಿದವರಿಗೆಲ್ಲ ಆಚಾರ್ಯರಿಗೆ ಹೆಂಗಿಲ್ಲ, ಎಲ್ಲಿ ಸರ್ವತ್ರ ಹೆಂಗೆ ದೇವರಿಗೆ ವಿಶ್ವತೋಮುಖ ಅಂತ ಕರಿತೀವೋ ಅದರದ್ದೇ ಪ್ರತಿಬಿಂಬರಾದ ಆಚಾರ್ಯರು ವಿಶ್ವತೋಮುಖ, ಅವರು ಚತುರ್ಮುಖ, ಅವರು ಭಾವಿ. ಹಿಂಗಾಗಿ ಎಲ್ಲ ಕಡೆಗೆ ನೋಡುವಂಥವರು. ಪರ್ಯಾಸೀನಾಸ್ತಾವದ್ ಆಚಾರ್ಯವರ್ಯಂ ಬಂದು ಕೂತಿದ್ದಾರೆ, ನೋಡ್ತಾ ಇದ್ದಾರೆ. ಪ್ರಾರಂಭ ಆಯಿತು ವೇದೋಚ್ಚಾರಣೆ. 31ನೇ ಶ್ಲೋಕ. ಏನು ವೇದೋಚ್ಚಾರಣೆ ಮಾಡಿದ್ರು, ಹೇಗೆ ಮಾಡಿದ್ರು ಅರ್ಥ ಹೇಳಲಿಲ್ರಿ. ಈಗ ವೇದ ಅರ್ಥ ಮಹತ್ವ ಇಲ್ಲೇ ಇಲ್ಲ, ಬರೇ ಉಚ್ಚಾರಣೆಯೇ ಮಹತ್ವ. ಈಗ ಅನ್ನೋದು ವೇದ ಅನ್ನೋದನ್ನ ಕೇಳಲಿಕ್ಕೇನೆ ಆನಂದ ಆಗ್ತಿರ್ತದಂತೆ. ಅದೇ ಹೇಳಿದ್ರು. ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ, ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ ತತ್ತನ್ ಮಾತ್ರ ವ್ಯಂಜನಾದೌ ಪ್ರವೀಣಂ
ತಿಸ್ರೋವಸ್ತಾಸ್ತದ್ಗುಣೈರ್ಭಾವಯಂತಂ ದೇವ ದೃಷ್ಟ್ವಾ ಹ್ಯಸ್ಮರಂ ದೇವದೇವಂ. ಇವರ ವೇದೋಚ್ಚಾರಣೆ ಕಾಲದಲ್ಲಿ ದೇವತೆಗಳೆಲ್ಲ ನೆಲೆ ನಿಂತಿದ್ರು. ಅವರೆಲ್ಲ ಇವರನ್ನ ನೋಡಿ, ಮಧ್ವಾಚಾರ್ಯ ವೇದೋಚ್ಚಾರಣೆಯನ್ನು ನೋಡಿ ದೇವದೇವಂ ನಾರಾಯಣ ಅಂತ ಸ್ಮರಣೆ ಮಾಡಿಕೊಂಡ್ರಂತೆ. ಮಧ್ವಾಚಾರ್ಯ ನೋಡಿ, ಇವರು ವೇದ ಅನ್ನೋದು ನೋಡಿದ್ರೆ ಥೇಟ್ ದೇವ್ರ ಕಣ್ಣಂಗೆ ಕಾಣ್ಲಿಕ್ಕೆ ನೋಡ್ರಿ. ಥೇಟ್ ದೇವರ ಹೂಬಹು ದೇವರೇ ಕೂತು. ಯಾಕೆ? ಆಚಾರ್ಯರು ಸ್ವರ ಹೇಳುವಾಗ ಹೇಗೆ ಹೇಳ್ತಿದ್ರು ಅಂದ್ರೆ ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ. ಯಾವ ಅಂಗದಿಂದ ಕಾಖ ಗಾಘಾಂಗ ಉಚ್ಚಾರಣೆ ಮಾಡಬೇಕು, ಯಾವ ಅಂಗದಿಂದ ಚ ಚ ಝ ಅದು ಉಚ್ಚಾರಣೆ ಮಾಡಬೇಕು. ಪಾಣಿನಿ ಏನ್ ಮಾಡ್ಯಾನಂದ್ರೆ ಇಂತಿಂಥ ಅಂಗಗಳನ್ನು ಈ ವರ್ಣಗಳನ್ನು ಹೀಗೆ ಉಚ್ಚಾರಣೆ ಮಾಡ್ರಿ ಬರ್ಬಿಟ್ಟಾನ್ರಿ. ಹೆಂಗ ಬೇಕು ಹಂಗೆ ಉಚ್ಚಾರಣೆ ಮಾಡೋ ಹಂಗಿಲ್ರಿ. ಅಕುಹ ವಿಸರ್ಜನೀಯಾನಾಂ ಕಂಠಃ ಒಂದು ಸೂತ್ರ ಇದು. ಏನ್ ಮಾಡ್ಯಾನ? ಅಕುಹ ವಿಸರ್ಜನೀಯಾನಾಂ ಕಂಠ. ವಾಸ್ತವಿಕವಾಗಿ ಇದು ವ್ಯಾಕರಣದಲ್ಲಿ ಸಿದ್ಧವಾದ ವಿಷಯ. ಅ ಕು ಹ ವಿಸರ್ಜನೀಯಾನಾಂ ಕಂಠ. ಅನ್ನೋದನ್ನ ಕಂಠದಿಂದ ಹೇಳ್ಬೇಕು, ಮೂಗಿನಿಂದ ಹೇಳ್ಬಾರ್ದು. ಅನ್ಬಾರ್ದು. ಮತ್ತ ಕು ಅಂದ್ರೆ ಕವರ್ಗ ಅಂತ ಅರ್ಥ. ಕು ಅಂದ್ರೆ ಕವರ್ಗ. ನಮ್ಗೆ ಇಡೀ ಬಳ್ಳಿ ಕಲೀಲಿಕ್ಕೆ ಮಾತಾಡ್ಲಿಕ್ಕೆ ತ್ರಾಸ ಆಗ್ತದೆ ಅಂದ್ರೆ ಒಂದು ಊ ಸೇರಿಸ್ಬಿಟ್ಟು ಇಡೀ ಬಳ್ಳಿ. ಚೂ ಅಂದ್ರೆ ಚವರ್ಗ ಅಂತ ಅರ್ಥ, ಟೂ ಅಂದ್ರೆ ಟವರ್ಗ ಅಂತ ಅರ್ಥ. ಎಲ್ಲದಕ್ಕೂ ಒಂದೊಂದು ಊ ಸೇರಿಸ್ಕೊತ ಹೋಗ್ಬೇಕ್ರಿ. ತೂ ಅಂದ್ರೆ ತವರ್ಗ. ಹಿಂಗ ಏನೋ ಒಂದು ಬಹಳ ಚಂಚಲ ಸೂತ್ರ ಅವ್ರಿ. ಪಾಣಿನಿ ಸೂತ್ರ ಮಾಡೋ ಕಾಲಕ್ಕೆ ಚೋಕುಹು ಅಂತ ಇಷ್ಟ ಅಂದ್ಬಿಡ್ತಾನ. ಚೋಕುಹು ಅಂದ್ರೆ ಏನ್ರಿ? ಅದು ಚವರ್ಗಕ್ಕೆ ಕವರ್ಗ ಆದೇಶ ಆಗಿ ಬರ್ತದೆ ಅಂತ ಅರ್ಥ. ಅದಕ್ಕೆ ಚೋಕುಹು ಮುಗಿದೋದ್ ಕೆಲಸ. ಅದಕ್ಕೆ ಕು ಅಂದ್ರೆ ಕವರ್ಗ, ಚೂ ಅಂದ್ರೆ ಚವರ್ಗ. ಕೂಚು ಟೂ ತೂಪು ಅಂತ ಕರೀತಾರೆ ಇದಕ್ಕೆ. ಅಷ್ಟು 25 ಅಕ್ಷರ ಬಂದು ಹೋದ್ವು ಈಗ. ಕೂಚು ಟೂ ತೂಪು ಅಂದ್ರೆ ಕಾಕ ಗಂಗ ಚಚ ಎಲ್ಲ ಅವು ಎಲ್ಲೆಲ್ಲಿ ಅನ್ಬೇಕು ಅಂತ ಹೇಳಿ ಅಲ್ಲಿಂದ ಈಚು ಯಶಾನಾಂ ತಾಲು ಈಚು ಚ ಚ ಜ ಝ ಹೇಳ್ಬೇಕಾದ್ರೆ ನಾಲಿಗೆ ಮ್ಯಾಲೆ ಹೋಗ್ತಿರ್ಬೇಕು, ಬಿಡಿತಿರ್ಬೇಕು. ಅದಕ್ಕೆ ಅಂದ್ರೆ ಚಂದ. ಬಿಡದೆ ಇದ್ರೆ ಋಟು ರಷಾಣ ಮೂರ್ಧ ಏನ ಅದ್ಭುತ ರೀ ಇದೆಲ್ಲರ. ಹಂಗೆ ಹೇಳ್ಬೇಕು ಶಬ್ದಗಳನ್ನ ಬೇರೆ ರೀತಿಯಿಂದ. ಅದ್ರಿ ಉಳಿದ ಭಾಷಾ ಮಾತಾಡೋ ಕಾಲಕ್ಕೆ ಹೆಂಗಾರ ಮಾತಾಡ್ಕೊಳ್ರಿ. ವೇದ ಅನ್ನೋ ಕಾಲಕ್ಕೆ ಮಾತ್ರ ಹಂಗೆ ಹೇಳ್ಬೇಕು, ಬೇರೆ ರೀತಿಯಿಂದ ಹೇಳಲೇಬಾರ್ದು. ಅದಕ್ಕೆ ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ. ಯಾವ ಯಾವ ಅಂಗಗಳಿಂದ ಯಾವ ಯಾವ ಶಬ್ದಗಳ ಉಚ್ಚಾರಣೆಯನ್ನು ಮಾಡಬೇಕು ಅಂತಿದೆಯೋ ಹಾಗೇ ಮಾಡಿದ್ದಾರೆ. ತತ್ತನ್ ಮಾತ್ರ ವ್ಯಂಜನಾದೌ ಪ್ರವೀಣಂ. ಮಾತ್ರ ವ್ಯಂಜನ, ದೀರ್ಘ ಹ್ರಸ್ವ ಪ್ಲುತ ಇವೆಲ್ಲ ಇವರಿ. ಎಲ್ಲಿ ದೀರ್ಘ ಹೇಳ್ಬೇಕಲ್ಲಿ ದೀರ್ಘ ಹೇಳ್ಬೇಕ್ರಿ, ಎಲ್ಲಿ ಹ್ರಸ್ವ ಹೇಳ್ಬೇಕಲ್ಲಿ ಹ್ರಸ್ವ ಹೇಳ್ಬೇಕು. ಕೆಲವು ಏನಾಗಿರ್ತಾವಂದ್ರೆ ದೀರ್ಘ ಇದ್ದಲ್ಲಿ ಹ್ರಸ್ವ, ಹ್ರಸ್ವ ಇದ್ದಲ್ಲಿ ದೀರ್ಘ, ಮಹಾಪ್ರಾಣ ಇದ್ದಲ್ಲಿ ಅಲ್ಪಪ್ರಾಣ, ಅಲ್ಪಪ್ರಾಣದಲ್ಲಿ ಮಹಾಪ್ರಾಣ, ಕೇಳೋರ್ ಪ್ರಾಣ ಎಲ್ಲ ಹೋಗ್ತಿರ್ತಾವ ಅಷ್ಟೆ. ಶಾಲಿ ಒಳಗೆ ಖರೇ ಮಾಸ್ತರ್ ಕಲಿಸೋ ಕಾಲಕ್ಕೆ ಈಗೇನು ಕಲ್ಸಂಗಿಲ್ಲ ಬಿಡಿಸ್. ಒಳ್ಳೆ ಪ್ರಾಮಾಣಿಕವಾಗಿ ಹೇಳ್ಬೇಕು. ಮಾಸ್ತರ್ಗಳು ಯಾಕೆ ದೋಷ ಆರೋಪಣೆ ಮಾಡಬೇಕು? ಅವರು ಅಷ್ಟ ಕಲ್ತಿರ್ತಾರೆ, ಉಳಿದವ್ರಿಗೂ ಅಷ್ಟ ಕಲಿಸ್ತಾರೆ. ಅಂದ್ರೆ ಅವ್ರ ಮೇಲೆ ಯಾಕೆ ದೋಷ ಹೇಳ್ಬೇಕು ನಾವು? ಮಾಸ್ತರ್ ಸರಿ ಕಲಿಸಿಲ್ಲ, ಮಾಸ್ತರ್ ಸರಿ ಕಲಿಸಿ, ಸರ್ ಸರಿ ಕಲಿಸಿಲ್ಲ ಅಂದ್ರೆ ತಪ್ಪು ಹುಡುಗರ್ದಲ್ರಿ, ಸರ್ ಯಾಕೆ ಅವರು ಅಷ್ಟೇ ಕಲ್ತಾರೆ, ಮುಗಿದೋದ್ ಕೆಲಸ. ಅದಕ್ಕೆ ಹೆಂಗ ಅಂದ್ರೆ ಹ್ರಸ್ವ ಉಚ್ಚಾರಣೆ ಮಾಡುವಾಗ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಹಾಕಿದ್ದಾರೆ. ಏಕಮಾತ್ರೋ ಭವೇದ್ ಹ್ರಸ್ವ. ಒಂದು ಮಾತ್ರ ಉಚ್ಚಾರಣೆ ಮಾಡಿದ್ರೆ ಹ್ರಸ್ವ ಅಂತ ಕರೀತಾರೆ. ಒಂದು ಮಾತ್ರ ಕಾಲ ಅಂತ. ಒಂದು ಮಾತ್ರ ಕಾಲ ಅಂದ್ರೆ ಏನ್ರಿ? ಸಂಸ್ಕೃತದೊಳಗೆ ಒಂದು ಮಾತ್ರ ಅಂದ್ರೆ ಎದಕ್ಕೆ ಕರಿಬೇಕು? ಕಣ್ಣಿನ ರೆಪ್ಪಿ ಒಂದ್ ಸರ್ತಿ ಹಿಂಗ್ ಬಡ್ತೆಗಿತ್ತು ನೋಡ್ರಿ, ಅಷ್ಟಕ್ಕೆ ಮಾತ್ರ ಕಾಲ ಅಂತ ಕರೆದಾರೆ. ಮಾತ್ರ ಕಾಲ ಅಂದ್ರೆ ಕಣ್ಣಿನ ರೆಪ್ಪಿ ಒಂದ್ ಸರ್ತಿ ಹಿಂಗ್ ಬಡ್ದು ಹಿಂಗ್ ತೆಗಿತು ಅಲ್ಲ, ಅದಕ್ಕೆ ಮಾತ್ರ. ಅಷ್ಟ ಉಚ್ಚಾರ ಮಾಡ್ಬೇಕ್ರಿ ಸ್ವರನ್ನ. ಅಥವಾ ಈ ಇದು ಇರ್ತ ನೋಡ್ರಿ, ಏನು ಸಂಗೀತದಲ್ಲಿ ತೊಡೆ ಬಡಿತಿರ್ತಾರಲ್ಲ, ಬಡಿಯೋ ಕಾಲಕ್ಕೆ ಒಮ್ಮೆ ಹಿಂಗ್ ತೆಗೆದು ಹಿಂಗ್ ಬಡಿತಾರೆ, ಸೀದ ಹಿಂಗ್ ಡಬ್ ಬಡಿತಿರ್ತಾರೆ, ಒಮ್ಮೆ ಹಿಂಗ್ ಬಡಿತಾರೆ. ಆ ಹಿಂಗಂದ್ ಹಿಂಗ್ ಅನ್ನೋ ಕಾಲಕ್ಕೆ ಎಷ್ಟದಲ್ಲ ಅದಕ್ಕೆ ಮಾತ್ರ ಅಂತ ಕರಿತಿರ್ತಾರೆ. ನಮಗ ಈ ತೊಡಿ ಮೇಲೆ ಯಾಕೆ ಬಡ್ಕೋತಾರ ಅಂತ ಗೊತ್ತಿರಂಗಿಲ್ಲ. ನಾಳೆ ಎಲ್ಲಾರದ ಪರೀಕ್ಷೆ ಆದ ನಾಳೆ ಸಂಗೀತದಾಗ ಗೊತ್ತಾಗ್ತದೆ ಮುಂದೆ ಕೂತವ್ರದೆಲ್ಲ. ಅವ್ರೊಂದು ರಾಗ ಇವ್ರದೊಂದು ರಾಗ, ಅವ್ರೊಂದು ಬಡ್ಕೋತಿರ್ತಾರೆ ಇವ್ರೊಂದು ಬಡ್ಕೋತಿರ್ತಾರೆ ಕುತ್ಕೊಂಡಲ್ಲಿ. ಅದು ಅಂದ್ರೆ ಅದು ಮಾತ್ರ ಕಾಲ ಅಂತ ಕರೀತಾರೆ. ಏಕ ಮಾತ್ರೋ ಭವೇದ್ ಹ್ರಸ್ವ. ದ್ವಿಮಾತ್ರೋ ದೀರ್ಘ ಉಚ್ಯತೆ. 2 ಬಾರಿ ಹೀಗೆ ಬರೆದು ತೆಗೆದಿದ್ರೆ ಅದು ದೀರ್ಘ ಅಂತ ಕರೀತಾರೆ. ತ್ರಿಮಾತ್ರಸ್ತು ಪ್ಲುತೋ ಜ್ಞೇಯ. ತ್ರಿಮಾತ್ರ ಬಂದಿದ್ರೆ ಪ್ಲುತ ಅಂತ ಕರಿಬೇಕು. 3 ಬಾರಿ ಹಿಂಗ್ ಕಣ್ಣಿನ ದಪ್ಪಿ ಬರೆದು ತೆಗೆದ್ರೆ ಎಷ್ಟೊತ್ತು ಬೇಕಲ್ಲ ಅಷ್ಟೊತ್ತು ಶಬ್ದ ಉಚ್ಚಾರಣೆ ಮಾಡಿದ್ರೆ ಅಭೀಮನ್ಯೋ ತವ ಸಸ್ತವೀಯಾನ್ ಅಂತಂದ್ರಿ ಅಂದ್ರೆ ಪ್ಲುತ ಆಗ್ಯದ. ಒಂದು 3 ಮಾತ್ರ ಬಂದಾವ ಅಂತ ಅರ್ಥ ಮಾಡ್ಕೋಬೇಕು.
ವೇದ ಅನ್ಬೇಕಾದ್ರೆ ಅವೆಲ್ಲ ಬಹಳ ಚಂದವರಿ. ಇವೆಲ್ಲ ಹೇಳ್ತಾ ಇದ್ದಾರೆ. ವರ್ಣಗಳನ್ನು ಅನ್ನುವಾಗ ಪಂಡಿತಾಚಾರ್ಯ ಅಂತಾರೆ ಹೆಂಗ ಅನ್ಬೇಕು, ಶಬ್ದಗಳನ್ನ ಉಚ್ಚಾರಣೆ ಮಾಡುವಾಗ ಯಥಾ ವ್ಯಾಘ್ರೀ ಹರೇತ್ ಪೋತಂ ದೌಷ್ಟ್ರಾಭ್ಯಾಂ ನತು ಪೀಡಯೇತ್ ಭೀತಾ ಪತನ ಭೇದಾಭ್ಯಾಂ ತದ್ವತ್ ವರ್ಣಾನ್ ಪ್ರಯೋಜಯೇತ್. ಹೇಗೆ ಒಂದು ಹುಲಿ ತನ್ನ ಮರಿಯನ್ನ ಹಲ್ಲಿನಿಂದ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತದೆ, ಯಾಕಂದ್ರೆ ಕೈ ಇಲ್ಲ ಪಾಪ ಕರ್ಕೊಂಡು ಹೋಗ್ಲಿಕ್ಕೆ. ಹಲ್ಲಿನಲ್ಲಿ ಹಿಡ್ಕೊಂಡು ಹೋಗುವಾಗ ಜೋರ್ಲಿ ಹಿಡ್ಕೊಂಡ್ರೆ ಹುಲಿಗೆ ಮರಿಗೆ ತ್ರಾಸ ಆಗ್ತದೆ, ಲೂಸ್ ಬಿಟ್ರೆ ಬಿದ್ದು ಹೋಗ್ತದೆ. ಸರಳ ಬಿಡೋ ಹಂಗಿಲ್ಲ, ಸಡ್ಲಿ ಬಿಡೋ ಹಂಗಿಲ್ಲ. ಸಡಿಲಿಗೊಳಿಸಿದರೆ ಬೀಳುವುದು, ಗಟ್ಟಿ ಹಿಡಿದರೆ ನೋವಾಗುವುದು, ಎರಡರ ಮಧ್ಯದ ಒಂದು ಸ್ಟೇಜ್ ಇದೆಯಲ್ಲ, ಹಾಗೆ ಶಬ್ದಗಳ ಉಚ್ಚಾರಣೆಯನ್ನು ಮಾಡ್ಬೇಕಂತ. ನಮಗಿವು ಹೆಂಗೆಂಗೂ ಬರಂಗಿಲ್ರಿ. ನಮಗೆ ಒಂದ ಚಕ್ಲಿ ಕಟ 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 ಕಡ್ದು ಹಾಕೋದು, ಇಲ್ಲ ಅನ್ನ ಮೆತ್ತಗಂದು ಗುಳುಗುಳು ನುಂಗೋದು, ಇಷ್ಟು ಕೆಲಸ. ಯಾವ ಶಬ್ದನೇ ನಡಿ ಮುಗಿದು ಹೋದ ಕೆಲಸ. ಯಥಾ ವ್ಯಾಘ್ರೀ ಹರೇತ್ ಪೋತಂ ದಂಷ್ಟ್ರಾಭ್ಯಾಂ ನತು ಪೀಡಯೇತ್ ಭೀತಾ ಪತನ ಭೇದಾಭ್ಯಾಂ ತದ್ವತ್ ವರ್ಣಾನ್ ಪ್ರಯೋಜಯೇತ್. ಹಾಗೆ ವರ್ಣೋಚ್ಚಾರಣೆಯನ್ನು ಮಾಡಬೇಕು. ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ ತತ್ತನ್ ಮಾತ್ರ ವ್ಯಂಜನಾದೌ ಪ್ರವೀಣಂ ತಿಸ್ರೋ ಅವಸ್ಥಾ. ಮೂರು ಅವಸ್ಥೆಗಳಿವೆ ಅಂತೆ. ಏನ್ ಮೂರು ಅವಸ್ಥಾಗಳು? ಆ ವೇದೋಚ್ಚಾರಣೆಯನ್ನು ಮಾಡುವಾಗ ಪಶ್ಯಂತಿ, ಮಧ್ಯಮ, ವೈಖರಿ ಇಂತ ಮೂರು ಅವಸ್ಥೆಗಳು. ಭಾರಿ ಆಶ್ಚರ್ಯ. ಇವೆಲ್ಲ ಏನು ಅಂತ ಗೊತ್ತಿಲ್ಲ ನಮಗೆಲ್ಲ. ಇವೆಲ್ಲ ಎಂದು ತಿಳ್ಕೋಬೇಕು ನಾವೆಲ್ಲ? ಇನ್ನೂ ಮಧ್ವವಿಜಯದಲ್ಲೇ ಇಷ್ಟಿದ್ದೀವಿ. ಇದನ್ನ ಕೇಳಲಿಕ್ಕೆ ಏನೋ ಅವಸರ ಮಾಡಿ ಒಂದು 4 ತಿಂಗಳದಾಗ ಮುಗಿಸಿದ್ವಿ ಅಂತ ಮಾಡೀವಿ. ಇನ್ನು ವೇದ ವ್ಯಾಖ್ಯಾನ ಅವು ಎಂದೋ ಏನೋ ಈ ಜನ್ಮದಾಗ ಕೇಳಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಮುಂದೆ ಅದನ್ನ ಪ್ಲಾನ್ ಮಾಡೋಣಂತ. ವೇದಗಳೇ ವಿಚಾರವನ್ನೇ ಇಟ್ಕೋಣಂತೆ. ಎಂದರವೇ ಒಂದು ದಿವಸ ವೇದಾರ್ಥ ಎಷ್ಟರವ ಏನರವ ಹೇಳ್ಬಿಡ್ರಿ ಒಂದು ಸ್ವಲ್ಪ ನೋಡ್ಬಿಡೋಣ ಅಂತೇಳಿ. ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 3 ತರಹದ ಆ ಉಚ್ಚಾರಣೆ ಅವಸ್ಥೆಗಳಂತೆ. ತಿಸ್ರೋ ಅವಸ್ಥಾಸ್ತದ್ಗುಣೈರ್ಭಾವಯಂತಂ ದೇವಾ ದೃಷ್ಟ್ವಾಘ. ಇವರೆಲ್ಲ ನೋಡಿ ಏನ್ ಮಾಡಿದ್ರು? ಅಸ್ಮರನ್ ದೇವದೇವಂ. ಯಾಕಂದ್ರೆ ದೇವರಲ್ಲೂ ಈ ಗುಣಗಳಿತ್ತು. ಏನ್ ದೇವರಲ್ಲಿ ಈ ಗುಣ ಇತ್ತು ರೀ ಅಂದ್ರೆ ದೇವರು ವೇದೋಚ್ಚಾರಣೆ ಮಾಡಿದ ಅಂತ ಅರ್ಥನೋ ಅಲ್ಲ. ಇದು ಶ್ಲೇಷಾಲಂಕಾರ. ಮುಂದಿನ ಎಲ್ಲಾ ಶ್ಲೋಕ ಶ್ಲೇಷವನ ಮತ್ತೆ 32 ಮತ್ತು 33 ಎಲ್ಲಾ ಶ್ಲೋಕಗಳು ಶ್ಲೇಷವೇ ಇದ್ದದ್ದು, ಶ್ಲೇಷಭೂಯಿಷ್ಠ. ಮುಂದಿನ ಶ್ಲೋಕದಲ್ಲಿ ಬಂದಾಗ ಶ್ಲೇಷದ ಬಗ್ಗೆ ಒಂದು ಮಾತು ಹೇಳ್ತೀನಿ ಮತ್ತೆ. ಈಗ ಮುಂದೆ ಹೋಗೋಣಂತೆ. ಈಗ ದೇವರಂತೆ ಸೇಮ್. ದೇವ್ರ ಹೆಂಗ ಅಂದ್ರೆ ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ. ಕ ಆದಿ ಅಂದ್ರೆ ಕ ಕ ಗ ಘಂಗ ಅಂತ ಅರ್ಥ ಒಂದು. ಕ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ, ಕ ಅಂದ್ರೆ ರುದ್ರದೇವರು ಅಂತ ಅರ್ಥ. ಪರಮಾತ್ಮ ಉಕ್ತಾಂಗೇಭ್ಯ, ವೇದವು ಯಾವ ಅಂಗದಿಂದ ಭಗವಂತನ ದೇವತೆಗಳನ್ನ ಹುಟ್ಟಿಸಿದ್ದಾನೆ ಅಂತ ಹೇಳಿದೆಯೋ ಅದೇ ಅಂಗದಿಂದ ಹುಟ್ಟಿಸಿದ್ದಾನೆ ಪರಮಾತ್ಮ. ಉದಾಹರಣೆಗೆ ಚಕ್ಷೋ ಸೂರ್ಯೋ ಅಜಾಯತ್, ಚಂದ್ರಮಾ ಮನಸೋ ಜಾತಃ, ಪ್ರಾಣಾದ್ವಾಯುರಜಾಯತ್. ಭಗವಂತನ ಉಸಿರಿನಿಂದ ವಾಯುದೇವರು, ಮನಸ್ಸಿನಿಂದ ಚಂದ್ರ, ಕಣ್ಣಿನಿಂದ ಸೂರ್ಯ, ತಲೆಯಿಂದ ಬ್ರಹ್ಮದೇವರು ಅಂತೇನು ಹೇಳಿದಲ್ಲ. ಉಕ್ತ ಅಂಗೇಭ್ಯ, ಯಾವ ಯಾವ ಅಂಗಗಳಿಂದ. ಕಾದಿಕಾನ್, ಬ್ರಹ್ಮದೇವರೇ ಮೊದಲಾದವರನ್ನ ಬರೆದಿದ್ದಾರೆ ನೋಡ್ರಿ ಪಂಡಿತಾಚಾರ್ಯರು. ಭಾವಪ್ರಕಾಶಿಕ 1ನೇ ವಾಕ್ಯ ಉಕ್ತಾಂಗೇಭ್ಯ ಕಾದಿಕಾನಾದ ಮೇಲೆ ಅಕುಹ ವಿಸರ್ಜನೀಯಾನಾಂ ಕಂಠಃ ಇತ್ಯಾದುಕ್ತ ಸ್ಥಾನೇಭ್ಯ ಕಕಾರಾದೀನಾದ ಮೇಲೆ ಬ್ರಹ್ಮ ಶಿರಸಿ ಲಲಾಟೆ ರುದ್ರ ಇತ್ಯಾದ್ಯಂಗೇಭ್ಯೋ ಬ್ರಹ್ಮಾದಿಕಾನ್ ವ್ಯಂಜಯಂತಂ. ಹಣೆಯಿಂದ ರುದ್ರದೇವರನ್ನು ಹುಟ್ಟಿಸಿ ತಲೆಯಿಂದ ಬ್ರಹ್ಮದೇವರನ್ನು ಹುಟ್ಟಿಸಿದ್ದಾನೆ ವಿಷ್ಣು. ಅರ್ಥ ಆಯ್ತಾ? ಉಕ್ತಾಂಗೇಭ್ಯ ಕಾದಿಕಾನ್ ವ್ಯಂಜಯಂತಂ ತತ್ತನ್ಮಾತ್ರ ವ್ಯಂಜನಾದವು ಪ್ರವೀಣಂ. ಆಯಾ ಮಾತ್ರೆಗಳನ್ನ ಅಭಿವ್ಯಕ್ತ ಮಾಡುವುದಕ್ಕೆ ಪ್ರವೀಣ ಯಾರು? ಆಚಾರ್ಯರು. ಏಕಮಾತ್ರ, ದ್ವಿಮಾತ್ರ, ತ್ರಿಮಾತ್ರ. ಪರಮಾತ್ಮ ಶಬ್ದ ತನ್ಮಾತ್ರ, ರೂಪ ತನ್ಮಾತ್ರ, ರಸ ತನ್ಮಾತ್ರಗಳನ್ನ ಅಭಿವ್ಯಕ್ತ ಮಾಡ್ಲಿಕ್ಕೆ ಪ್ರವೀಣನಾಗಿದ್ದಾನೆ. ಪಂಡಿತಾಚಾರ್ಯ ಬರೆದಿದ್ದಾರೆ ಶಬ್ದ ತನ್ಮಾತ್ರಾದಿ ಸೃಷ್ಟೌ ಭೂತಾದಿ ಸೃಷ್ಟೌ ಚ. ಭಾವಪ್ರಕಾಶಿಕ ಅಂದ್ರೆ ದೇವರಲ್ಲಿ ಇದ್ದ ಗುಣಗಳು ಇವರಲ್ಲವ ಶ್ಲೇಷ. ಮಧ್ವಾಚಾರ್ಯರು ಕಾಕಾಗಾಘಂಗಗಳನ್ನ ಯಾವ ಅಂಗದಿಂದ ಹೇಳಬೇಕೋ ಆ ಅಂಗದಿಂದ ಹೇಳಿದ್ರು. ನಾರಾಯಣ ಕ ಕ ಗ ಘ ಂಗ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ದೇವತೆಗಳನ್ನ ಯಾವ ಅಂಗದಿಂದ ಸೃಷ್ಟಿ ಮಾಡಬೇಕು ಅದರಿಂದ ಮಾಡಿದ್ರು. ಯಾವ ಮಾತ್ರೆಗಳು ಏಕಮಾತ್ರ, ದ್ವಿಮಾತ್ರ, ತ್ರಿಮಾತ್ರಗಳನ್ನ ಆಚಾರ್ಯರು ಹೇಗೆ ಉಚ್ಚಾರ ಮಾಡಬೇಕು ಮಾಡಿದ್ರು. ಪರಮಾತ್ಮ ಶಬ್ದ ತನ್ಮಾತ್ರ, ರಸ ತನ್ಮಾತ್ರ, ರೂಪ ತನ್ಮಾತ್ರಗಳನ್ನು ಸೃಷ್ಟಿ ಮಾಡಿದ.
ಮುಂದೆ ತಿಸ್ರೋ ಅವಸ್ಥಾ, 3 ಅವಸ್ಥೆಗಳು, ವೇದೋಚ್ಚಾರಣೆಗೆ 3 ಅವಸ್ಥೆಗಳು, ಪಶ್ಯಂತಿ, ವೈಖರಿ, ಮಧ್ಯಮ. ಮತ್ತೆ ನಮಗೆ ಸೃಷ್ಟಿ ಸಂಹಾರ ಸ್ಥಿತಿ, ಸೃಷ್ಟಿ ಸಂಹಾರ ಸ್ಥಿತಿಗಳೆಂಬ 3 ಅವಸ್ಥೆಗಳನ್ನ, ಹಿಂಗಾಗಿ ಇವರಲ್ಲಿದ್ದ ಗುಣಗಳನ್ನು ಪರಮಾತ್ಮನಲ್ಲಿಯೂ, ಪರಮಾತ್ಮನಲ್ಲಿದ್ದ ಗುಣಗಳನ್ನು ಇವರಲ್ಲಿಯೂ ಕಂಡು ಅಸ್ಮರನ್ ದೇವದೇವಂ, ದೇವತೆಗಳೆಲ್ಲ ಅಯ್ಯೋ ನಾರಾಯಣನೇ ಕುಳಿತು ಬಿಟ್ಟಿದ್ದಾನೇನೋ ಅಂತ ಅನಿಸ್ಬಿಡುತ್ತಂತೆ. ಮುಂದೆ ಒಂದು ಶ್ಲೋಕ 32. ಈ ಶ್ಲೋಕದಲ್ಲಿ ನೋಡ್ರಿ, ಆಚಾರ್ಯರು ಅನ್ನುವ ವೇದದ ಶೈಲಿಗೂ ಕೃಷ್ಣಾವತಾರಕ್ಕೂ ಹೋಲಿಸಿ ಹೇಳ್ತಾರೆ ಶ್ಲೇಷಾಲಂಕಾರದಲ್ಲಿ. ಕೃಷ್ಣಾವತಾರದಲ್ಲಿ ಬಾಲ್ಯದಲ್ಲಿ ಹೇಗಿತ್ತೋ ನಮ್ಮ ಆಚಾರ್ಯ ವೇದೋಚ್ಚಾರಣೆಯು ಹಾಗೆ ಇತ್ತು ಅಂತ. ಹೇಗೆ? ಆದೌ ಹ್ರಸ್ವತ್ವೇನ ವತ್ಸಾನವೃತ್ಯಾಂ ಮಾತ್ರಾ ಪಾದೌ ವರ್ತಯನ್ ದೃಶ್ಯಮಾನಃ ಕುರ್ವನ್ನನ್ಯಾಶ್ಚಾಗರೂಪ ವಿವೃತ್ತಿ ಗೋವಿಂದ ಶ್ರೀರಾಸ ಗೋವಿಂದ ಭಕ್ತಃ. ವತ್ಸಾನುವೃತ್ತಿ, ಪಾವಕವತಿ, ಪಿಪೀಲಿಕಾ ಅಂತನ್ನುವಂತಹ ಮತ್ತೆ ವೃತ್ತಿಗಳಂತೆ ಅವೆಲ್ಲ ವೇದೊಳಗಿನ ಭಾಗಗಳಿವೆಲ್ಲ. ನಮಗೆ ಹೆಸರೇ ಗೊತ್ತಿಲ್ಲ. ವತ್ಸಾನುವೃತ್ತಿ, ವತ್ಸಾನುಸಾರಿಣಿ, ಪಾವಕವತಿ, ದೀರ್ಘಮ, ಪಿಪೀಲಿಕಾ ಇವೆಲ್ಲವೂ ಕೂಡ ಒಳಗಡೆಗೆ ಇರುವಂತಹ ಭಾಗಗಳು. ಏನೆಂಬುದು ನಿಧಾನಕ್ಕೆ ಹೇಳೋಣಂತ ಒಂದೊಂದಾಗಿ. ಏನ್ ಬೇಕಾಗಿದೆ? ಆಚಾರ್ಯರು ವೇದವನ್ನ ಅನ್ನುವಾಗ, ಆಚಾರ್ಯರು ವೇದವನ್ನ ಹೇಳುವಾಗ ಕೃಷ್ಣನನ್ನ ಹೋಲ್ತಾ ಇದ್ರು, ಅನುಕರಣೆ ಮಾಡ್ತಾ ಇದ್ರು. ಕೃಷ್ಣ ಏನ್ ಮಾಡ್ತಿದ್ದ ನೋಡ್ರಿ, ಎರಡೂ ಶಬ್ದ, ಈ ಶಬ್ದ ಕೃಷ್ಣಗೂ ಬರಬೇಕು, ಆಚಾರ್ಯಗೂ ಬರಬೇಕು. ಇದನ್ನೇ ಶ್ಲೇಷಾಲಂಕಾರ ಅಂತ ಕರೆದದ್ದು. ಶ್ಲೇಷಾಲಂಕಾರ ಹೆಂಗಿರ್ತದಂದ್ರೆ, ಆದವು ಮೊದಲಿಗೆ ಹ್ರಸ್ವತ್ವೇನ ಗಿಡ್ಡಿದ್ದ ನಮ್ಮ ಕೃಷ್ಣ. ಏನ್ ಎತ್ತರ ಇದ್ದ? ನಾವು ಮೊದಲಿಗೆ ಹುಟ್ಟಿದ್ಕೊಳ್ಳಿ ಎತ್ತರ ಆಗಿದ್ದೆ ನಾವೇನ್ರೆ ಹಿಂಗ. ಎಲ್ಲಿ? ಗೋಕುಲದಾಗ. ವತ್ಸ ನವೃತ್ಯ, ವತ್ಸ ಅಂದ್ರೆ ಕರುಗಳು. ಆ ಕರುಗಳ ಹಿಂದೆ ಬೆನ್ನು ಹತ್ತಿಕೊಂಡು ಹೊಂಟಾಗ ಮಾತ್ರ ಅಮ್ಮ ಅಕ್ಕಿ ಯಶೋದಬ ಇದ್ಲಲ್ಲ, ಅಕ್ಕಿ ಪಾದೌ ವರ್ತಯನ್ ದೃಶ್ಯಮಾನ, ಎರಡೂ ಕಾಲ ಮೇಲೆ ನಡ್ಕೋತ ಆಕಳ ಹಿಂದೆ ಹೊರಟಿದ್ದು, ಕರುವಿನ ಹಿಂದೆ ಹೊಂಟಿದ್ದನ್ನ ಅಮ್ಮ ನೋಡಿದ್ಲಂತ. ಇದು ಕೃಷ್ಣನ ವರ್ಣನೆ. ಇದನ್ನೇ ಮಧ್ವಾಚಾರ್ಯ ವಿಷಯದಲ್ಲಿ ತಿರುಗಿಸೋಣ ಆಮೇಲೆ. ಕುರ್ವನ್ನನ್ಯಾಹ, ಅದರ ಮುಂದಿನ ಹೆಜ್ಜೆಗಳೆಲ್ಲ ಹೆಂಗಿದ್ವು ಅಂದ್ರೆ ಅಗ್ರ್ಯ ರೂಪ, ಶ್ರೇಷ್ಠವಾಗಿ ಮುಂದಿನ ನಡಿಗೆ, ಕುಣಿತ, ಹಾಡುಗಳಿದ್ದರಿಂದ ಅನ್ಯಾಹ, ಅಮ್ಮನ ಬಿಟ್ಟು ಉಳಿದ ಗೋಪಿಕಾಸ್ತ್ರೀಯರೆಲ್ಲ ಇದ್ರಲ್ಲ, ಆ ಗೋಪಿಕಾಸ್ತ್ರೀಯರಿಗೆಲ್ಲ ಮನಸ್ಸಿಗೆ ಆಶ್ಚರ್ಯವನ್ನ ಉಂಟು ಮಾಡಿ ಗೋವಿಂದ ಶ್ರೀಹಿ, ನೋಡುವುದಕ್ಕೆ ನೇರವಾಗಿ ಇವನು ಕೃಷ್ಣನೇ ಅನ್ನುವಂತೆ ಇದ್ರು ಗೋವಿಂದ ಭಕ್ತ. ಎಷ್ಟಂದ ನೋಡ್ರಿ. ಶ್ರೀಮದಾಚಾರ್ಯರು ವೇದವನ್ನ ಉಚ್ಚಾರಣೆ ಮಾಡಿದ್ದು ಕೃಷ್ಣನಿಗೆ ಇದೆ ಅಂತ. ಶ್ಲೇಷಾಲಂಕಾರಕ್ಕೆ ಸಂಸ್ಕೃತದೊಳಗೆ ಭಾರಿ ದೃಷ್ಟಾಂತವ್ರಿ. ಮೊನ್ನೆ ಒಂದು ಅಗ್ದಿ ರೀಸೆಂಟ್ ಕೇಳಿದ್ದು ಹೇಳ್ಬಿಡ್ತೇನೆ ನಿಮಗೆ. ಕೇಳಿದ್ರೆ ಇದು ಕನ್ನಡ ಶ್ಲೋಕೋ ಸಂಸ್ಕೃತ ಶ್ಲೋಕೋ ತಿಳಿದಿರಬಾರ್ದ್ರಿ. ಇದು ಯೌವನೆ ವಾರ್ಧಕೆ ಚಾಪಿ, ಯೌವನೆ ವಾರ್ಧಕೆ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ ಅಂತ ಒಂದು ಶ್ಲೋಕ ಹೇಳಿ. ಇದು ಏನು ಸಂಸ್ಕೃತ ಶ್ಲೋಕ ಅಂತೀರೋ ಕನ್ನಡ ಶ್ಲೋಕ ಅಂತೀರೋ ಏನಂತೀರಿ? ಯೌವನೆ ವಾರ್ಧಕೆ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ. ಇದು ಅಗದಿ ಸರಳ ಅರ್ಥ ಏನ್ ಗೊತ್ತೇನ್ರಿ? ಇದು ಶ್ಲೇಷಾಲಂಕಾರದ ಬಳಸಿದ್ದ. ಮತ್ತಿದು ಯೌವನೆ ತಾರುಣ್ಯ ಇರಲಿ, ವಾರ್ಧಕೆ ವೃದ್ಧಾಪ್ಯ ಇರಲಿ, ಕೇಸರಿ ಭಾತ್ ವಿಶಿಷ್ಯತೆ. ಎಲ್ಲ ಅಡಿಗೆಗಿಂತ ಕೇಸರಿ ಭಾತ್ ಚಲೋ. ಯಾಕ ಅಂದ್ರೆ ಹಲ್ಲಿರ್ಲಿ ಇಲ್ಲದೆ ಇರ್ಲಿ, ಕೇಸರಿ ಭಾತ್ ಯಾವಾಗ ಬೇಕಾದ್ರೆ ತಿನ್ಬಹುದು, ಮೆತ್ತಗಿರ್ತದೆ. ನೀವು ತಾರುಣ್ಯದಾಗೂ ತಿನ್ರಿ, ವೃದ್ಧಾಪ್ಯದೊಳಗೂ ತಿನ್ರಿ. ಮತ್ತು ಇನ್ನೇನು ಒಂದು ಕಂಡೀಷನ್ ಅಷ್ಟೇ, ಏನು ಶುಗರ್ ಬಂದಿರಬಾರ್ದು ಅಂತ ಒಂದು ಕಂಡೀಷನ್ ಅಷ್ಟೇ. ನಮ್ಮ ಸಮಸ್ಯೆ ಇಲ್ಲ. ಆಮೇಲೆ ಆಚಾರ್ಯ ಹೇಳ್ಬಿಟ್ರು, ಮತ್ತು ನಮಗೆ ಇದನ್ನು ಮಾಡಿದಕ್ಕೆ ಈಗ ಶುಗರ್ ಬಂದವರಿಗೆ ಒಂದು ಹೊಸ ಔಷಧಿ ಕಂಡಿಡ್ದಾರಂತ. ಏನ್ ಹೇಳ್ರಿ? ಗೋಧಿ ಅನ್ನ ಸಾಧಾರಣ ಮೈಕಟ್ಟು ಅಂತ ಹೇಳ್ಯಾರಂತೆ ಯಾರೋ ಒಬ್ರು. ಅದಕ್ಕೆ ಗೋಧಿ ಅನ್ನ ಸಾಧಾರಣ ಮೈಕಟ್ಟು, ಇದು ಇದ್ರೆ ಶುಗರ್ ಬರೋದಿಲ್ಲ ಅಂತ. ಹಾಗೆ ಹೊಸ ಔಷಧಿ ಇದು. ಅದೇನಾಯಿತು ಅಂದ್ರೆ ಯೌವನೆ ವಾರ್ಧಕೆ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ. ಯೌವನದಲ್ಲಿ ಇರ್ಲಿ, ಈಗ ತಾರುಣ್ಯದಾಗ ಕೇಸರಿ ಭಾತ್ ಪ್ರೀತಿ, ವೃದ್ಧಾಪ್ಯದೊಳಗೆ ಹಲ್ಲಿರಂಗಿಲ್ಲ ಅವಾಗೂ ಪ್ರೀತಿ, ಕೇಸರಿ ಭಾತ್ ವಿಶಿಷ್ಯತೆ. ಇದು ಕನ್ನಡ ಶ್ಲೋಕ ಅಂತ ತಿಳ್ಕೊಂಡಿವಲ್ಲ, ಅಲ್ಲ, ಇದು ಸಂಸ್ಕೃತ ಶ್ಲೋಕ. ಇದು ಯಾಕೆ? ಯೌವನೇ ವಾರ್ಧಕೆ ಚಾಪಿ, ತಾರುಣ್ಯದಲ್ಲಿ ಇರಲಿ ವೃದ್ಧಾಪ್ಯದಲ್ಲಿ ಇರಲಿ, ಕೇಸರಿ ಅಂದ್ರೆ ಸಿಂಹ, ಈ ಭಾತ್ ಅಂದ್ರೆ ಆನೆಯಿಂದ ವಿಶಿಷ್ಯತೆ ಶ್ರೇಷ್ಠವಾಗಿ ಇರ್ತದೆ. ನೀವು ಯಾವಾಗ ಸಿಂಹದ ಹತ್ರ ಹೋದ್ರು ಸಿಂಹರಿಗೆ ಅದು ವಯಸ್ಸಾಗ್ಯದಂತ ತಿಳ್ಕೊಂಡು ಹೇಳಿ ಸಿಂಹಕ್ಕೆ ವಯಸ್ಸಾಗ್ಯದಂತ ಎಲ್ಲರ ಸೀನಿಯರ್ ಸಿಟಿಜನ್ ಕೊಟ್ಟು ಅದನ್ನ ಗಾಡ್ಯಾಗ ಕೂಡ್ಸ್ಕೊಂಡು ಹೋಗಿ ಎಲ್ಲರ ಹೋಗುದಿಲ್ಲ. ಕೇಸರಿ
ಇಭ ಇಭ ಅಂದ್ರೆ ಆನೆ, ಇಭಾತ್ ಅಂದ್ರೆ ಆನೆಯಿಂದ ವಿಶಿಷ್ಯತೆ. ಯಾವಾಗ ಅದು ಮುಪ್ಪು ಬಂದರೂ ಸಿಂಹ ಸಿಂಹನೇ, ತಾರಣದಲ್ಲೂ ಸಿಂಹ ಸಿಂಹನೇ. ಇದು ಶ್ಲೇಷರಿ. ಇದು ಈ ಶ್ಲೇಷಾಲಂಕಾರದ ನೀವು ಕನ್ನಡ ಇರೋ ತಗೊಂಡ್ರೆ ಕೇಸರಿ ಭಾತ್ ಆಗ್ತದೆ, ಸಂಸ್ಕೃತ ತಗೊಂಡ್ರೆ ಸಿಂಹ ಆಗ್ತದೆ. ಹಂಗ ಯೌವನೇ ವಾರ್ಧಕೆ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ ಅಂತ ಹೇಳ್ದಂಗ ಇಲ್ಲಿ ಹೇಳ್ದ ಆದೌ ಹ್ರಸ್ವತ್ವೇನ ವತ್ಸಾನ ವೃತ್ತ್ಯಾ ಮಾತ್ರ ಪಾದೌ ವರ್ತಯನ್ ದೃಶ್ಯಮಾನ ಕುರ್ವನ್ನನ್ಯಾಶ್ಚಾಗ್ರರೂಪ ವಿವೃತ್ತಿ ಗೋವಿಂದ ಶ್ರೀರಾಸ ಗೋವಿಂದ ಭಕ್ತ. ನೋಡಿ ತೆಳಗೆ ಭಾವಪ್ರಕಾಶಕದಲ್ಲಿ ಬರೆದಿದ್ದಾರೆ ಪಂಡಿತಾಚಾರ್ಯ. ಏನಂತ ಬರೆದಿದ್ದಾರೆ? ಆದೌ ಬಾಲ್ಯದಲ್ಲಿ ಹ್ರಸ್ವತ್ವೇನ ಹ್ರಸ್ವರೂಪತ್ವೇನ ಕೃಷ್ಣ ಗಿಡ್ಡ ಇದ್ದ, ಪಾದೌ ವರ್ತಯನ್ ಗಚ್ಚನ್ ಕಾಲು ನಡ್ಕೋತ ಹೊರಟಿದ್ನಲ್ಲ, ಮಾತ್ರ ದೃಶ್ಯಮಾನ ಅಮ್ಮ ನೋಡಿಲ್ಲ. ಅಂತೂ ನನ್ನ ಮಗ ನಡಿಲಿಕ್ಕತ್ತ ಅನ್ನಂತ 8 ವರ್ಷ ಆದ್ಮೇಲೆ ನನ್ನ ಮಗ ದಂಟು ಅಂದ ಅಂತ ಒಂದು ಗಾದಿ ಮಾತು ನೋಡ್ರಿ. ಅಂತೂ ಇಂತೂ 8 ವರ್ಷಕ್ಕೆ ನನ್ನ ಕೂಸು ದಂಟು ಅಂದ ಅಂತ. ಹಂಗ ಅಂತೂ ನನ್ನ ಮಗ ನಡಿಲಿಕ್ಕತ್ತ. ಚರಣಕ್ಷಮ ಮಮ ಶಿಶು ಪ್ರೀತಿರೀತ್ಯ ಗೋವತ್ಸಾನ ಮನೋವೃತ್ಯ, ಗೋವತ್ಸಗಳ ಅನುವೃತ್ತಿ, ಆ ಕರುವಿನ ಹಿಂದೆ ಹೋಗ್ತಾ ಇದ್ದವನು. ಅನ್ಯ ಗೋಪೀಶ್ಚ ವಿವೃತ ವೃತ್ತ್ಯಾ ಅಂತರಾಹ ಕುರ್ವನ್ ಸ್ವಲೀಲೆಯ ಗೋವಿಂದ. ಉಳಿದ ಗೋಪಿಕಾಸ್ತ್ರೀಯರಿಗೆ ವಿವೃತ್ತಿ ಅವರ ಮನಸ್ಸು ಅರಳಿ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣ ಲೀಲೆಗಳನ್ನು ನೋಡ್ತಾ ಕೂತ್ಬಿಟ್ರಂತೆ. ಅಯ್ಯೋ ಕೃಷ್ಣ ಎಷ್ಟು ಚೆನ್ನಾಗಿದ್ದಿ ಅಂತ. ಗೋವಿಂದ ಶ್ರೀರಾಸ ಗೋವಿಂದ ಭಕ್ತ. ಇದು ಕೃಷ್ಣನ ವಿಷಯ. ಆಚಾರ ವಿಷಯದಲ್ಲಿ ಮೊದಲು ವೇದೋಚ್ಚಾರಣೆ ಮಾಡುವಾಗ ಆದಿಹ್ರಸ್ವ, ಅದಕ್ಕೆ ವತ್ಸ ಅನುವೃತ್ತಿ ಅಂತ ಕರೀತಾರಂತೆ. ಅಂದರೆ ಅಲ್ಲಿ ಬರೆದಿದ್ದಾರೆ ನೋಡಿ ಪಂಡಿತಾಚಾರ್ಯ ಭಾವಪ್ರಕಾಶಕದಲ್ಲಿ. ಆದಿಹ್ರಸ್ವ ವತ್ಸಾನುವೃತ್ತಿ ಅಂತ್ಯ ವತ್ಸಾನುಸಾರಿಣಿ. ಮೊದಲು ಹ್ರಸ್ವ ಸ್ವರದಿಂದ ವೇದೋಚ್ಚಾರಣೆಯನ್ನು ಮಾಡ್ತಿದ್ರೆ ಅದಕ್ಕೆ ವತ್ಸಾನುವೃತ್ತಿ ಅಂತ ಕರಿಬೇಕಂತೆ. ಕೊನೆಯಲ್ಲಿ ಹ್ರಸ್ವದಲ್ಲಿ ಬಂದು ನಿಂತ್ರೆ ಅದು ವತ್ಸಾನುಸಾರಿಣಿ, ವತ್ಸಾನುಸೃತಿ ವತ್ಸಾನುಸಾರಿಣಿ. ಪಾವಕವತಿ ಉಭಯ ಹ್ರಸ್ವ, ಎರಡೂ ಕಡೆಗೂ ಇದ್ರೆ ಪಾವಕವತಿ. ದೀರ್ಘ ಮಧ್ಯ ಪಿಪೀಲಿಕ, ಮಧ್ಯದಲ್ಲಿ ದೀರ್ಘವಾಗಿ ಸ್ವರಗಳನ್ನು ಹೇಳ್ತಿದ್ರೆ ಅದಕ್ಕೆ ಪಿಪೀಲಿಕ ಅಂತ ಕರಿಬೇಕಂತೆ. ಇನ್ನು ನೋಡ್ರಿ ಮುಂದೆ ಅರ್ಧ ಮಾತ್ರ ವತ್ಸಾನುಸೃತಿ ತಥಾ ವತ್ಸಾನುಸಾರಿಣಿ ಪಾವಕವತಿ ಪಾದೋನ ಪಾದಮಾತ್ರ ಪಿಪೀಲಿಕಾ ಅನ್ನೋದಕ್ಕೆಲ್ಲ ಪ್ರಮಾಣಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಪಂಡಿತಾಚಾರ್ಯ. ಅಂತೂ ಹೀಗೆ ಆಚಾರ್ಯರು ಆದಿಯಲ್ಲಿ ಸ್ವರವನ್ನು ಉಚ್ಚಾರಣೆ ಮಾಡಿ, ಅನಂತರದಲ್ಲಿ ಕೊನೆಯಲ್ಲಿ ಮಧ್ಯದಲ್ಲಿ ಹೀಗೆ ಎಲ್ಲೆಲ್ಲಿ ಸ್ವರಗಳ ವ್ಯತ್ಯಾಸ ಮಾಡಬೇಕು ಹಾಗೆ ಮಾಡಿ ಹೇಳಿದರು ಅಂತ ತಿಳಿಸಿದ್ದಾರೆ. ಇನ್ನು ಮುಗೀತು. ಮುಂದೆ 33ನೇ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕದ ಉಪನ್ಯಾಸ. ಏನಿವತ್ತು? ಈಗ ಆಚಾರ್ಯರ ವೇದೋಚ್ಚಾರಣೆ ಹೇಗಿತ್ತು ಅಂತ ಕೇಳಿದರೆ ದ್ರೌಪದೀ ದೇವಿಯ ಸ್ವಯಂವರ ಮಂಟಪ ಇದ್ದಂತೆ ಇತ್ತು ಅಂತ ಮತ್ತೆ ಶ್ಲೇಷಾಲಂಕಾರ ಹೇಳಿದ್ರು. ಶ್ಲೇಷಾಲಂಕಾರ ಬಿಟ್ಟಿದ್ದೇ ಇಲ್ಲಿರೋದು. ಪಂಡಿತಾಚಾರ್ಯರಿಗೆ ಸುಮಧ್ವಿಜಯದಲ್ಲಿ ಶ್ಲೇಷಾಲಂಕಾರ ಎಷ್ಟು ಸಾಧ್ಯವೋ ಅಷ್ಟು ಹೇಳಿಬಿಟ್ಟಿದ್ದಾರೆ. ಏನಂತಾರೆ? ಶ್ಲೇಷಾಲಂಕಾರವನ್ನ ಮಾಡುವ ಸ್ಟೈಲ್ ಹೇಗಿದೆ ನೋಡ್ರಿ. ಈ ಶ್ಲೋಕ ಹೇಳಿದ್ರೆ ಮಧ್ವಾಚಾರ್ಯರ ವೇದೋಚ್ಚಾರಣೆಯೂ ಬಂದಿರಬೇಕು, ಮತ್ತೆ ದ್ರೌಪದೀ ದೇವಿ ನಡೀತಾ ಬಂದಂತೆ ಸ್ವಯಂವರ ಮಂಟಪಕ್ಕೂ ಇರಬೇಕು. ಹಾಗೆ ಹೇಳಿದ್ದಾರೆ. ಮಂಗಲ್ಯಾಂಗೌ ವ್ಯಕ್ತ ಭಾವ ತ್ರಿಲೋಕೀಂ ರಂಗಾರೂಢ ವಿಸ್ಮಯಂ ಪ್ರಾಪಯಂತಿ ಕೃಷ್ಣೇ ಮಾನ್ಯ ವಿನ್ಯಾಸ ಪಾದ ರೇಜೆ ಮಾಧ್ವಿ ಸುಸ್ವರ ವೇದವಾಣಿ. ಮಂಗಲ್ಯಂಗ ವ್ಯಕ್ತ ಭಾವ, ಮಾಧ್ವವಾಣಿ, ಮಾಧ್ವಿ ವಾಣಿ, ಆಚಾರ್ಯರ ವಾಣಿ ಹೇಗಿತ್ತು ಅಂದ್ರೆ ಅನ್ಯ ಕೃಷ್ಣೇವ, ಇನ್ನೊಬ್ಬ ದ್ರೌಪದೀ ದೇವಿ ಇದ್ದಾಳೇನೋ ಅನ್ನುವಂತೆ ಇತ್ತಂತೆ ಅವರ ಸ್ವರ ಆಚಾರ್ಯರ ವೇದವಾಣಿ. ಯಾಕೆ? ಮಂಗಲ್ಯಂಗ ವ್ಯಕ್ತ ಭಾವ, ಆ ದ್ರೌಪದೀ ದೇವಿಯ ಅಂಗ ಭಾವ ಹೇಗಿತ್ತಲ್ಲ ನಡೀತಾ ಬರ್ತಾ ಇರೋದು ಪರಮ ಮಂಗಳ ಆಗಿತ್ತಂತೆ, ಪರಮ ಮಂಗಳ ಆಗಿತ್ತಂತೆ. ಮಂಗಲ್ಯಂಗ ವ್ಯಕ್ತ ಭಾವ, ಅಂಗವ್ಯಕ್ತ ಭಾವ, ಇವರ ಅಂಗದಿಂದ ಏನು ಭಾವನೆಗಳು ವ್ಯಕ್ತ ಆಗ್ತದಲ್ಲ ಅದು ಎದುರಿಗಿದ್ದವರಿಗೆ ಮಂಗಳವೋ ಮಂಗಳ ಅಲ್ಲವೋ. ಮಂಗಲ್ಯೇಶು ಅಂಗೇಶು ಸ್ಪಷ್ಟ ವಿಲಾಸ. ನೋಡ್ರಿ, ಕೆಲವು ದೇಹದಲ್ಲಿ ಇಂತಿಂಥ ಅಂಗಗಳು ಮಂಗಲಮಯವಾದ ಅಂಗಗಳು. ಕಣ್ಣು, ಮೂಗು, ಆಮೇಲೆ ಹಲ್ಲು, ತುಟಿ, ಇವುಗಳೆಲ್ಲ ಮಂಗಲ ಅಂಗಗಳು. ಅವುಗಳನ್ನು ನೋಡಿದಾಗ ಇವ್ರಿ ಈ ಕೆಲವರು ಮೂಗು ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪಾಪ. ನಮ್ಮ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ್ವರಲ್ಲಿ ಒಂದು ತಮಾಷೆ ಮಾಡ್ತಾರೆ. ಯಾತ್ರಾಕ್ಕೆ ಹೊರಟಾಗ ವಿಕಲಾಂಗರು ನೋಡಿದ್ರೆ ಯಾತ್ರಾ ನಿಲ್ಲಿಸ್ಬೇಕು ಅಂತದ ಅಂತ. ಯಾತ್ರಾಕ್ಕೆ ಹೊಂಟಾಗಂದ್ರೆ ಹೋದ್ಮೇಲಲ್ಲ, ಹೊರಟಿದ್ವಿ ಇನ್ನೇನು ಅಂದ್ರೆ ಬಂದ ಅಂದ್ರೆ ಅದನ್ನ ಬಿಡಬೇಕು, ಮತ್ತೊಂದು ಮುಹೂರ್ತದಲ್ಲಿ ಹೊರಗೆ ಹೋಗ್ಬೇಕು ಅಂತ ಅರ್ಥ. ಆ ಮುಹೂರ್ತ ಬಿಡಬೇಕು ಅಂತ
ವಿಚಾರ ಮಾಡಿದ್ನಂತ. ಅವಂಗ ಹೆಂಗ ಮಾಡಿದ್ರು ಎದುರು ಮನೆಯಾಗಿದ್ದವನ್ನ ಯಾತ್ರ ನಿಲ್ಲಿಸ್ಬೇಕು ಅಂತ ಹೇಳಿ ಒಂದ್ ದಿವಸ ಬೆಕ್ಕ ಬಿಟ್ಟ, ಒಂದ್ ದಿವಸ ಕಾಗಿ ಹಾರಿಸ್ದ, ಒಂದ್ ದಿವಸ ಚೋಳು ಬಿಟ್ಟ, ಎಲ್ಲ ತವಂಗೂ ಅವನು ಪೇಷನ್ಸ್ ಇತ್ತು. ಕೊನೆಗೆ ಒಂದ್ ದಿವಸ ಹೊರಟ. ಇವನಿಗೆ ಏನ್ ಸಿಗ್ಲಿಲ್ಲ, ಬಡ ಹೋಗಿ ಒಂದು ಚಾಕು ತಗೊಂಡು ಮೂಗ್ ಕಟ್ ಮಾಡ್ಕೊಂಡು ನಿಂತ್ಬಿಟ್ಟದ್ರಿ. ಸ್ವನಾಸಿಕಾ ಛೇದಮಪೀಹ ಸೋಢ್ವಾ ಖಲೋ ನಿರುಂದೇ ಖಲು ಸತ್ಪ್ರಯಾಣಂ. ಯಾಕೆ? ವಿಕಲಾಂಗ ಆಗಿದ್ದಿದ್ರೆ ಮೂಗಿ ಇದು ವಿಕಲಾಂಗ ಆದರೆ ಪ್ರಯಾಣ ಮಾಡಬಾರ್ದು, ನೋಡಬಾರ್ದು ಅಂತ ನಿಯಮ ಅಂತ. ಹಂಗಾಗಿ ದೇಹದಲ್ಲಿ ಕೆಲವು ಅಂಗಗಳು ಇದ್ರೆ ಅವು ಮಂಗಳ. ಕಣ್ಣು ಒಂದು ಹೋಗಿತ್ತು, ಮೂಗು ಏನೋ ಸೊಟ್ಟಾಗಿತ್ತು, ಇವೆಲ್ಲವೂ ಕೂಡ ಮಂಗಲ ಅಂಗ ಅಲ್ಲ. ಆದರೆ ದ್ರೌಪದಿ ದೇವಿಯ ಸ್ವಯಂವರದಲ್ಲಿ ಅವರು ಬರ್ತಾ ಇದ್ರೆ ಹೆಂಗಿದ್ಲು ಅಂದ್ರೆ ಮಂಗಲ್ಯಾಂಗ ವ್ಯಕ್ತಭಾವ, ಸ್ಪಷ್ಟ ವಿಲಾಸ, ಮಂಗಳವಾದ ಅಂಗಗಳಲ್ಲಿ ಸ್ಪಷ್ಟವಾದ ವಿಲಾಸವುಳ್ಳವಳಾಗಿದ್ಲು. ಇನ್ನ ಇವರು ಆಚಾರ್ಯರು ಹೇಳುವಾಗ ಶ್ರೇಯಸ್ಕರಿ ಶಿಕ್ಷಾದ್ಯಂಗೈರ್ ವ್ಯಕ್ತ ಅಭಿಪ್ರಾಯ, ವೇದ ಉಚ್ಚಾರಣೆ ಮಾಡುವಾಗ ವೇದಾಂಗಗಳು ಅಂತಿವೆ, ಅವುಗಳನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತ ತಿಳಿದುಕೊಂಡು ವೇದೋಚ್ಚಾರಣೆಗೆ ಬೇಕಾದ ಅಂಗಗಳು ಮುಂದಿದೆ, ಅದನ್ನು ಹೇಳ್ತೀನಿ. ಅವಳು ನೋಡಿದ್ರು ಮುಂದೆ ತ್ರಿಲೋಕಂ ವಿಸ್ಮಯಂ ಪ್ರಾಪಯಂತಿ. ದ್ರೌಪದಿ ದೇವಿ ಮದುವೆ ಮಂಟಪದಲ್ಲಿ ನಡೀತಾ ಬರ್ತಾ ಇದ್ರೆ 3 ಲೋಕದ ಜನ ಕಣ್ ಬಿಟ್ಬಿಟ್ಟು ನೋಡ್ತಾ ಇದ್ರಂತೆ. ಅಷ್ಟು ಚಂದಿದ್ಲು ಅವಳು ದ್ರೌಪದಿ. ಎಷ್ಟು ಚಂದಿದ್ಲು ದ್ರೌಪದಿ ಅಂದ್ರೆ 3 ಲೋಕದವ್ರು ಕಣ್ಬಿಟ್ಟು ನೋಡ್ತಾ ಇದ್ರು. ನಮ್ಮ ಆಚಾರ್ಯ ವೇದವಾಣಿಯು ಹಾಗೆ ಇತ್ತು. 3 ಲೋಕದವ್ರು ಕಿವಿ ಬಿಟ್ಬಿಟ್ಟು ಕೇಳ್ತಾ ಇದ್ರು. ಅಲ್ಲಿ ಮತ್ತೆ ಬಿಟ್ಬಿಟ್ಟು ಕೇಳ್ತಿದ್ರು ಅನ್ಬಾರ್ದು, ಮತ್ತೆ ಅವಸರದಲ್ಲಿ ಹೇಳ್ಬೋಣ. ಕಣ್ಬಿಟ್ಟು ಕೇಳ್ತಿದ್ರು ಅಂತ ಹೇಳಿ, ಬಾಯಿ ಬಿಟ್ಕೊಂಡು ಕೇಳ್ತಿದ್ರು ಅಂತ ಹೇಳ್ಬಹುದೇನೋ, ಅದು ಕಿವಿ ಬಿಟ್ಕೊಂಡು ಕೇಳ್ತಿದ್ರು ಅನ್ಬೇಕಷ್ಟೇ. ಇವಾಗ ರಂಗಾರೂಢ, ರಂಗದಲ್ಲಿ ಆರೂಢ. ಯಾಕೆ? ಸ್ವಯಂವರ ರಂಗದಲ್ಲಿ ಬಂದವಳು ದ್ರೌಪದಿ ದೇವಿ. ಆ ಸ್ವಯಂವರ ಮಂಟಪಕ್ಕೆ ಬಂದು ಇಲ್ಲಿ ವೇದೋಚ್ಚಾರಣೆ ಮಾಡುವಾಗ ರಂಗಸ್ವರ ಅಂತ ಒಂದಿರ್ತದ್ರಿ. ರಂಗಸ್ವರ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ. ತಥಾ ಲೋಕಾ ಕಲ್ಪಯನ್ ಅಂತಿದೆ ಪುರುಷ ಸೂಕ್ತದಲ್ಲಿ ಹೇಳುವಾಗ, ಒಂದು ರಂಗಸ್ವರ ಬರ್ತದೆ ನೋಡ್ಕೊಳ್ರಿ. ವೇದ ಅನ್ನೋರಿಗೆ, ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ರಂಗಸ್ವರದ ಪರಿಚಯವೇ ಇರೋದಿಲ್ಲ. ಲೋಕಾ ಕಲ್ಪಯನ್, ಕೆಲವರು ಗುಮ್ ಅಂತಿರ್ತಾರೆ, ಅವರಿಗೆ ಅಲ್ಲಿಗೆ ಬರೋದಿಲ್ಲ. ಗುಮ್ತಿರ್ತಾರೆ. ಗುಮ್ಬಾರ್ದು, ಯಾರಿಗೂ ಗುಮ್ಲಿಕ್ಕೆ ಹೋಗ್ಬಾರ್ದು, ಅದು ಅನ್ಬೇಕು. ಅದು ಹೆಂಗ ಅಂದ್ರೆ ಶಿಕ್ಷಾದೊಳಗೆ ಹೇಳುವಾಗ, ಈ ಹಿಂದಕ್ಕೆಲ್ಲ ಮನೆ ಮುಂದೆ ಮೊಸರು ಮಾರ್ಕೊಂಡು ಮಜ್ಜಿಗೆ ಮಾರ್ಕೊಂಡು ಬರ್ತಿದ್ರಂತ. ನೀರು ಹಾಕಿದ್ದಲ್ಲ ಮತ್ತೆ ಅಂತ ತಿಳ್ಕೊಬೇಡ್ರಿ. ಮಜ್ಜಿಗೆ ಅವರು ಆ ಹೆಣ್ಮಗಳು ಓದುತ್ತಿದ್ಲಂತ, ಹಳ್ಳಿ ಹೆಣ್ಮಗಳು. ಹೆಂಗ ಅಂದ್ರೆ ತಕ್ರಾಂಗ್ ಅನ್ನೋದು, ನಮ್ಮಲ್ಲಿ ಓದ್ತಾಳೆ ಮೊಸರು ಅಂತ ಓದ್ತಿರ್ತಾರಲ್ಲ, ಹಂಗ ಅವ್ರು ತಕ್ರಾಂಗ್ ಅಂದ್ರು. ಆ ತಕ್ರಾಂಗ್ ಅಂತೇನು ನೋಡ್ರಿ, ಅದಕ್ಕೆ ರಂಗಸ್ವರ ಅಂತ ಕರೀತಾರಂತೆ. ವೇದದಲ್ಲಿ ಹೇಳುವಾಗ ಆ ಸ್ವರ ಹೇಳಬೇಕು. ತಥಾ ಲೋಕಾ ಕಲ್ಪಯನ್ ಅನ್ಬೇಕು, ಲೋಕಾಂಗ ಕಲ್ಪಯನ್ ಅಲ್ಲಿಗೆ ಹೋಗಬಾರ್ದು. ಅದಕ್ಕೆ ರಂಗಸ್ವರ ಹೇಳಿದ್ರು. ರಂಗಾರೂಢ, ರಂಗಸ್ವರದಲ್ಲಿ ಆರೂಢವಾಗಿತ್ತು. ವಿಸ್ಮಯಂ ಪ್ರಾಪಯಂತಿ, ಕೇಳಿದವರಿಗೆಲ್ಲ ವಿಸ್ಮಯ ಕೊಡುವಂತಹದ್ದು. ಕೃಷ್ಣೇವ ಅನ್ಯ, ಇನ್ನೊಬ್ಬರ ಕೃಷ್ಣ ಇದ್ದಂತೆ. ಮಾನ್ಯ ವಿನ್ಯಾಸ ಪಾದ, ಹೆಜ್ಜೆ ಹಿಡಿದು ನಡೀತಾ ಬರ್ತಾ ಇದ್ರೆ ಏನ್ರಿ, ಆ ಹೆಜ್ಜೆ ಇಡೋದನ್ನೇ ನೋಡ್ಬೇಕಂತೆ. ಮಾನ್ಯ ವಿನ್ಯಾಸ ಪಾದ, ಪ್ರತಿಯೊಬ್ಬರು ಅವಳ ಹೆಜ್ಜೆ ಇಡುವಿಕೆಯನ್ನು ನೋಡಿ ಗೌರವಿಸ್ಬೇಕಂತೆ. ಅಷ್ಟು ಚಂದಾಗಿ ನಡೀತಾ ಬರ್ತಾ ಇದ್ದಾಳಂತೆ. ಆಮೇಲೆ ಸುಸ್ವರ, ಒಳ್ಳೆ ಧ್ವನಿ ಆಚಾರ್ಯದು ಅಂತ. ಹೀಗೆ ದ್ರೌಪದಿ ದೇವಿಗೂ ಆಚಾರ್ಯ ವೇದಕ್ಕೂ ಎರಡಕ್ಕೂ ಸೇರಿಸಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದೆ 34, 35ನೇ ಪದ್ಯಗಳಲ್ಲಿ ಆಚಾರ್ಯ ವೇದೋಚ್ಚಾರಣೆ ಷಡಂಗದಿಂದ ಕೂಡಿ ಇತ್ತು ಅಂತ ಹೇಳ್ತಾರೆ. ಷಡಂಗ ಅಂದ್ರೆ 6 ಅಂಗಗಳು. ಗಾಂಭೀರ್ಯಾದ್ಯೈಹಿ ಯುಕ್ತಮೌದಾರ್ಯ ಕಾರ್ಯೈಹಿ ನಾನಾನಾದ ಶ್ಲಾಘ್ಯಮುಚ್ಚಾರಣಂ ತತ್ ಶಿಕ್ಷಾ ಲಕ್ಷಣಾನಾಂ ಹಿ ಲಕ್ಷ್ಯಂ ಮಾನ್ಯಂ ಮನ್ಯೇ ಧನ್ಯಬುದ್ಧೇರತುಲ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.